ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಈಗ ಸಂಕ್ಷೇಪವಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ಸಾಧನೆಯನ್ನು ಮಾಡಬೇಕು ಅದನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾನೆ. ಕಡೆಯಲ್ಲಿ ಅದರಲ್ಲಿ ಮೊದಲು ತಿಳಿಸಿದ ತನ್ನ ಸಹಜ ಕರ್ಮ, ಸ್ವಾಭಾವಿಕವಾದ ಕರ್ಮ ಏನಿದೆ ಅದನ್ನು ಬಿಡಬಾರ್ದು. ಆ ಸಹಜವಾದ ಕರ್ಮವನ್ನು ಭಗವಂತನ ಪೂಜಾರೂಪವಾಗಿ ಮಾಡಬೇಕು. ಅಂದರೆ ಸಹಜವಾದ ಕರ್ಮ ಅಂತ ಹೇಳಿದರೆ ಇದನ್ನು ನಾವು ಹಿಂದೆಯೇ ಕೇಳಿದ್ದೇವೆ. ಬ್ರಾಹ್ಮಣ ಜೀವ, ಕ್ಷತ್ರಿಯ ಜೀವ, ವೈಶ್ಯ ಜೀವ, ಶೂದ್ರ ಜೀವ. ಅವನು ತನ್ನ ಸಹಜವಾದ ಕರ್ಮ ಏನಿದೆ, ಯಾಕಂದರೆ ಅದರಲ್ಲಿ ಅವನಿಗೆ ಇನ್ವಾಲ್ವ್ಮೆಂಟ್ ಇರ್ತದೆ, ಅದನ್ನು ತಾನು ದೇವರ ಪೂಜೆ ಅಂತ ಮಾಡಬೇಕಾದದ್ದು ಅಂತ ತಿಳಿಸಿದ. ನಂತರ ಈಗ ಅದರೊಟ್ಟಿಗೆ ಇನ್ನೂ ಕೆಲವು ಬೇಕು ಅಂತ, ಅಂದರೆ ಇದು ಪ್ರಾಥಮಿಕವಾಗಿರಬೇಕಾದದ್ದು, ತನಗೆ ವಿಹಿತವಾದದ್ದು, ತನಗೆ ಯಾವುದು ಮಾಡುವ ಕರ್ಮ ಇದೆಯೋ ಅದನ್ನು, ಅದರೊಟ್ಟಿಗೆ ಇನ್ನು ಕೆಲವು ಬೇಕು. ಅದೇನು ಅಂತ ತಿಳಿಸ್ಕೊಂಡು ಹೋಗ್ತಾನೆ ಕೃಷ್ಣ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಇನ್ನು ಒಬ್ಬ ವ್ಯಕ್ತಿಗೆ ಬೇಕಾದದ್ದೇನು ಅಂತ ಹೇಳಿದ್ರೆ ಅಸಕ್ತ ಬುದ್ಧಿ ಸರ್ವತ್ರ ಅಂತ ಹೇಳ್ತಾನೆ. ಅಂದರೆ ಎಲ್ಲ ಕಡೆಯೂ ಕೂಡ, ಸರ್ವತ್ರ ಅಂದರೆ ಎಲ್ಲ ಕಡೆಯೂ ಕೂಡ ಅಸಕ್ತ ಬುದ್ಧಿ ಅಂತ. ಈ ಅಸಕ್ತ ಬುದ್ಧಿ ಅಂತ ಹೇಳುವುದಕ್ಕೆ ಎರಡು ರೀತಿ ಅರ್ಥ. ಒಂದೇನು ಅಂತ ಹೇಳಿದ್ರೆ ಈ ಬುದ್ಧಿಯನ್ನು ಶಕ್ತಿ ಅಂತ ಹೇಳಿದ್ರೆ ಅಂಟಿಕೊಳ್ಳೋದು, ಅಂದರೆ ಅಟ್ಯಾಚ್ಮೆಂಟ್. ಆಸಕ್ತಿ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂಥದ್ದು, ಅಂದರೆ ಅಟ್ಯಾಚ್ಮೆಂಟ್ ಇಲ್ಲದ ಬುದ್ಧಿ, ಇದು ಬಹಳ ಮುಖ್ಯವಾಗಬೇಕು ಅಂತ. ಅಂದರೆ ಬುದ್ಧಿಯಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಏನು? ವಾಸ್ತವಿಕವಾಗಿ ಮನಸ್ಸಿನಲ್ಲಿ ಅಟ್ಯಾಚ್ಮೆಂಟ್ ಬೇರೆ, ಬುದ್ಧಿಯ ಅಟ್ಯಾಚ್ಮೆಂಟ್ ಬೇರೆ. ಮನಸ್ಸಿನ ಅಟ್ಯಾಚ್ಮೆಂಟ್ ಏನು ಅಂತ ಹೇಳಿದರೆ ಅವ್ರು ಬೇಕು 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 ಅಂತ, ಅವ್ರಿಲ್ಲದೆ ಆಗಲ್ಲಪ್ಪ, ಅವ್ರು ಬೇಕು ಬೇಕು ಅಂತ. ಬುದ್ಧಿಯ ಅಟ್ಯಾಚ್ಮೆಂಟ್ ಯಾವ ರೀತಿ ಅಂತ ಹೇಳಿದರೆ ಅವ್ರು ಬೇಕೇ ಬೇಕು, ಅವ್ರಿಲ್ದಿದ್ರೆ ಆಗೋದೇ ಇಲ್ಲ ಅಂತ ನಿರ್ಧಾರ ಮಾಡಿಬಿಡೋದು. ಅಂತೇಳಿದರೆ ಈ ಬದುಕು ಅಂತ ಹೇಳಿದರೆ ಇದೆ, ಇವರಿಲ್ಲದೆ ಆಗೋದೇ ಇಲ್ಲ. ಈ ರೀತಿ ತಾನು ಯಾವುದೋ ವಸ್ತುಗಳಿಗೆ ಇಲ್ಲಿ ಗಾಢವಾಗಿ ಅಂಟಿಕೊಂಡು ಕೂತ್ಕೊಂಡು ನಿರ್ಧಾರ ಮಾಡಿಬಿಡುವಂಥದ್ದು, ಇದೇ ನನಗೆ, ಇದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ, ಇದನ್ನು ಮೊದಲು ಬಿಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಅಂತೇಳಿ ಇದು ಬುದ್ಧಿಯಲ್ಲಿ ಇರುವಂತಹ ಅಟ್ಯಾಚ್ಮೆಂಟ್, ಅದನ್ನು ತಾನು ಬಿಡಬೇಕು. ಈ ಎಲ್ಲ ವಿಷಯಗಳಲ್ಲಿಯೂ ಕೂಡ, ಬರೀ ಇದು ಒಂದು ಕಡೆ ಮಾತ್ರ ಅಲ್ಲ, ಎಲ್ಲ ವಿಷಯಗಳಲ್ಲಿಯೂ ಕೂಡ ಅಂತೇಳಿದ್ರೆ ನಾವು ಯಾವುದೇ ನೋಡುವುದಿರ್ಬೋದು, ಕೇಳುವುದಿರ್ಬೋದು, ಮುಟ್ಟುವುದು, ಮೂಸುವುದು, ಎಲ್ಲ ವಿಷಯದಲ್ಲೂ ಕೂಡ ಅಯ್ಯೋ ಇದನ್ನು ನೋಡಲಿಲ್ಲ ಅಂತ ಹೇಳಿದ್ರೆ ನನಗಾಗುವುದೇ ಇಲ್ಲ, ಇದನ್ನು ಕೇಳಲಿಲ್ಲ ನನಗಾಗುವುದೇ ಇಲ್ಲ, ಈ ರೀತಿಯಲ್ಲ. ಮತ್ತೇನು ಅಂತ ಹೇಳಿದ್ರೆ ಅಂದರೆ ಇದೆಲ್ಲ ಯಾವುದಂದ್ರೆ ಲೌಕಿಕದ ವಿಷಯದಲ್ಲಿ ಹೊರತು. ಇವಾಗ ದೇವರ ವಿಷಯ ಕೇಳಲಿಲ್ಲ ಅಂದರೆ ನನಗಾಗೋದೇ ಇಲ್ಲ, ಅದು ಬೇಕು. ಅದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ ಆ ಶಕ್ತಿ ಅಂತ ಹೇಳಿದ್ರೆ ಆ ಅಂದರೆ ಭಗವಂತ, ಭಗವಂತನಲ್ಲಿ ಅಟ್ಯಾಚ್ಮೆಂಟ್ ಇರುವ ಬುದ್ಧಿ ಅಂತೇಳಿದರೆ ಈ ಲೋಕದಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಯಾವಾಗ ಹೋಗುತ್ತೆ ಬುದ್ಧಿಯಲ್ಲಿ ಅಂದರೆ ದೇವರಲ್ಲಿ ಯಾವಾಗ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಆವಾಗ. ಅದಕ್ಕೋಸ್ಕರ ದೇವರಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳಿದರೆ ಸರ್ವತ್ರ ಎಲ್ಲ ಕಡೆಯೂ ಕೂಡ ದೇವರ ಮೇಲೆ ಅಟ್ಯಾಚ್ಮೆಂಟ್, ಅದು ಬಹಳ ಮುಖ್ಯವಾಗಿ. ಅಂದರೆ ಅಯ್ಯೋ ದೇವರನ್ನೇ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲಪ್ಪ ನನಗೆ, ದೇವರು ಬೇಕೇ ಬೇಕು, ಈ ರೀತಿ ಇದು ಬಹಳ ಮುಖ್ಯವಾಗಬೇಕಾದದ್ದು. ಅಂತ ಹೇಳಿದರೆ ಮನುಷ್ಯ ತನ್ನ ಸ್ವಾಭಾವಿಕವಾದ ಕರ್ಮವನ್ನು ಮಾಡಬೇಕು. ಯಾಕೋಸ್ಕರ ಅಂತ ಹೇಳಿದ್ರೆ ಮನಃಶುದ್ಧಿ ಮಾಡ್ಕೊಳ್ಳಿಕ್ಕೆ, ಅಂದರೆ ದೇವರ ಬಳಿಗೆ ಹೋಗಲಿಕ್ಕೆ ನಮ್ಮ ಮುಖ್ಯ ಬೇಕಾದದ್ದೇನು, ಅಥವಾ ದೇವರ ಅನುಗ್ರಹ ಪಡೀಲಿಕ್ಕೆ ಮುಖ್ಯವಾಗಿ ಬೇಕಾದದ್ದೇನು ಅಂದರೆ ಮನಃಶುದ್ಧಿ. ಆ ಮನಃಶುದ್ಧಿ ಆಗಬೇಕು ಅಂತ ಹೇಳಿದ್ರೆ ಮೊದಲು ತನ್ನ ಸ್ವಾಭಾವಿಕವಾದ ಕರ್ಮ ಮಾಡಬೇಕು. ಅದರೊಟ್ಟಿಗೆ ಸಹಾಯಕವಾಗಿರುವುದು ಮನಃಶುದ್ಧಿಗೆ ಯಾವುದು ಅಂತ ಹೇಳಿದ್ರೆ ಈ ರೀತಿ ಮೊದಲು ಆಸಕ್ತಿಯನ್ನು ಕಳ್ಕೊಳ್ಳೋದು, ಅಟ್ಯಾಚ್ಮೆಂಟನ್ನು ಬಿಡ್ತಾ ಬಿಡ್ತಾ ಬರೋದು. ಈ ಅಟ್ಯಾಚ್ಮೆಂಟ್ ಬಿಡಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಜಿತಾತ್ಮ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಯಾವಾಗ ಮನಸ್ಸು ತನ್ನ ಹಿಡಿತಕ್ಕೆ ಬಂತು ಆವಾಗ ಇವನು ಬುದ್ಧಿಯನ್ನು ಅಂದರೆ ಅಟ್ಯಾಚ್ಮೆಂಟ್ನ ಕಳ್ಕೊಳ್ಳಿಕ್ಕಾಗತ್ತೆ. ಅದಕ್ಕೆ ಮನಸ್ಸನ್ನು ತಾನು ಗೆಲ್ಲಬೇಕು. ಜಿತಾತ್ಮ ಅಂದರೆ ಮನಸ್ಸನ್ನು ಗೆಲ್ಲುವುದು. ಅಂದರೆ ಮನಸ್ಸು ಗೆಲ್ಲುವುದು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಮನಸ್ಸು ಇವನು ಹೇಳಿದಾಗೆ ಕೇಳುವುದು. ಇವತ್ತು ನಮಗೇನಾಗಿರ್ತದೆ ಅಂದರೆ ಮನಸ್ಸು ಹೇಳಿದಾಗೆ ನಾವು ಕೇಳ್ತಾ ಇರ್ತೇವೆ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಒಂದು ಇಚ್ಛೆ ಬಂತು, ಅದನ್ನು ನೋಡಬೇಕು, ನೋಡಿ ಆಯಿತು, ನಾವು ಕೇಳಬೇಕು, ಕೇಳಾಯಿತು ಅಂತ ಹೇಳಿದರೆ ಅದನ್ನು ನೋಡಬೇಕೋ ಬೇಡವೋ ಯೋಚನೆ ಮಾಡೋದಿಲ್ಲ, ಕೇಳಬೇಕೋ ಬೇಡವೋ ಯೋಚನೆ ಮಾಡೋದಿಲ್ಲ, ತಿನ್ನಬೇಕೋ ಬೇಡವೋ ಅಂದರೆ ಯೋಚನೆಯೇ ಇಲ್ಲ. ಯಾಕೆ ಯೋಚನೆ ಇಲ್ಲ ಅಂತ ಹೇಳಿದರೆ ಮನಸ್ಸನ್ನು ನಾವು ಫ್ರೀ ಬಿಟ್ಟುಬಿಟ್ಟಿದ್ದೇವೆ. ಅದಕ್ಕೆ ಮನಸ್ಸಿನಲ್ಲಿ ಏನೇನು ಇಚ್ಛೆ ಬರ್ತದೆ ಅದೆಲ್ಲ ಮಾಡ್ಕೊಂಡು ಹೋಗ್ತೇವೆ, ಮನಸ್ಸಿನಲ್ಲಿ ಏನೇನು ಇಚ್ಛೆ ಬರ್ತದೆ ಅದೆಲ್ಲ ಆಡ್ತಾ ಹೋಗ್ತೇವೆ. ಹಾಗಾಗಬಾರ್ದು.
ಮತ್ತೇನಂತ ಹೇಳಿದರೆ ಮನಸ್ಸು ನಮ್ಮ ಹತೋಟಿಗೆ ಬರಬೇಕು. ಅಂದರೆ ಹತೋಟಿಗೆ ಬರೋದು ಯಾವ ರೀತಿ ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ಮೂಡುವ ಇಚ್ಛೆ ಏನಿದೆ ಅದನ್ನು ನಾನು ಆಲೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳೋದು ಅಂತ ಅಷ್ಟೇ ಅಲ್ಲ. ಮತ್ತೇನೆಂದರೆ ಮನಸ್ಸಿನಲ್ಲಿ ಇಚ್ಛೆ ಹೇಗೆ ಮೂಡಬೇಕು ಅಂತ ಹೇಳಿದ್ರೆ, ನನಗೆ ಅನುಕೂಲಕರವಾಗಿ ಮೂಡಬೇಕು ಇಚ್ಛೆ. ಆ ರೀತಿ ಇದು ಮನಸ್ಸು ನನ್ನ ಹತೋಟಿಗೆ ಬಂತು ಅಂತ. ಅಂದರೆ ಮನಸ್ಸು ನನಗೆ ಯಾವಾಗ ಹೆಲ್ಪ್ ಮಾಡಲಿಕ್ಕೆ ಶುರು ಮಾಡುತ್ತೆ, ಸಹಾಯ ಮಾಡಲಿಕ್ಕೆ ಶುರುವಾಗತ್ತೆ, ಆವಾಗ ಆ ಮನಸ್ಸು ಹತೋಟಿಗೆ ಬಂದಿದೆ, ಮನಸ್ಸನ್ನು ನಾನು ಗೆದ್ದಿದ್ದೇನೆ ಅಂತ. ಯಾಕಂತ ಹೇಳಿದ್ರೆ ಹಿಂದೆಯೇ ಕೃಷ್ಣ ಹೇಳಿದ್ದಾನೆ, ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ನಮಗೆ ಅತ್ಯಂತ ಬಂಧುವಾಗಿ ಸಹಾಯಕವಾಗಿರುವುದೇ ಮನಸ್ಸು. ಅದೇ ಮನಸ್ಸು ನಮಗೆ ವಿರುದ್ಧ ನಿಂತುಕೊಳ್ತಾ ನಮ್ಮ ಶತ್ರು ಅದೇ, ಬೇರೆ ಯಾವುದಲ್ಲ ಅಂತ. ಯಾವಾಗ ಈ ಮನಸ್ಸು ಇವನೇನು ದೇವ್ರ ಕಡೆಗೆ ಹೋಗ್ತಾ ಇದ್ದಾನೆ, ಆ ದೇವ್ರ ಕಡೆ ಹೋಗುವಲ್ಲಿ ಸಹಾಯಕವಾಗಿ ನಿಂತಿದೆ ಅಂತ ಹೇಳಿದರೆ, ಮನಸ್ಸು ಅದನ್ನು ರಿಜೆಕ್ಟ್ ಮಾಡ್ತಾ ಇಲ್ಲ, ದೇವರ ವಿಷಯವನ್ನು ಅದು ತಿರಸ್ಕರಿಸ್ತಾ ಇಲ್ಲ. ಮತ್ತೇನೆಂದರೆ ಆ ದೇವರ ವಿಷಯವನ್ನು ಅದು ಇಚ್ಛಿಸ್ತಾ ಇದೆ. ಅಂದರೆ ಇವನಿಗೆ ಇಚ್ಛೆ ಇರುವುದು, ಈ ಮನಸ್ಸಿಗೆ ಇಚ್ಛೆ ಇರುವುದು ಎರಡೂ ಒಟ್ಟಾಗಬೇಕು. ಕೆಲವು ಸಲ ಏನಾಗುತ್ತೆ ಅಂದರೆ, ಇವನಿಗೆ ಇಚ್ಛೆ ಇದ್ದರೂ ಕೂಡ ಮನಸ್ಸಿಗೆ ಇಚ್ಛೆ ಇರಲ್ಲ. ಅಯ್ಯೋ ಬೇಡ, ಈಗ ಬೇಡ, ಆಮೇಲೆ ನೋಡೋಣ. ಅಲ್ಲ, ಒಳಗಿದೆ ಇದ್ದರೂ ಕೂಡ ಏನೋ ಹೊರಗಿಂದ ಮಾಡಲಿಕ್ಕಾಗೋಲ್ಲ. ಯಾಕಂದರೆ ಮನಸ್ಸಿಗೆ ಇಚ್ಛೆ ಆಗೋಲ್ಲ. ಅದಕ್ಕೆ ಅಯ್ಯೋ ಇವತ್ತು ಬೇಡ, ನಾಳೆ ನೋಡೋಣ. ಅಲ್ಲ, ಹೋಗಬೇಕು, ಇವತ್ತು ಬೇಡ, ನಾಳೆ ನೋಡೋಣ. ಅಂದರೆ ಹೋಗಬೇಕು, ಮಾಡಬೇಕು ಇದೆ, ಆದರೆ ಇವತ್ತು ಬೇಡ, ನಾಳೆ ಮಾಡೋಣ, ನಾಳೆ ಬೇಡ, ನಾಡಿದ್ದು ಮಾಡೋಣ. ಇದಕ್ಕೇನೆಂದರೆ ಮನಸ್ಸು ಸಹಕಾರ ಕೊಡ್ತಾ ಇಲ್ಲ. ಯಾವಾಗ ಆ ಮನಸ್ಸು ಸಹಕರಿಸ್ತಾ ಇದೆ, ಇವನಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದೆ, ಆವಾಗ ಮನಸ್ಸನ್ನು ಗೆದ್ದಿದ್ದಾನೆ ಅಂತ. ಯಾಕೆ ಅಂತ ಹೇಳಿದ್ರೆ, ಆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋಲ್ಲ, ಆ ಮನಸ್ಸಿನಲ್ಲಿ ಕೆಟ್ಟ ಬಯಕೆಗಳು ಬರೋಲ್ಲ, ಆ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ದ್ವೇಷ ಇದ್ಯಾವುದು ಬರಲ್ಲ. ಆ ರೀತಿ ಯಾವಾಗ ಇವನು ಮನಸ್ಸನ್ನು ಗೆದ್ದ, ಅಂದರೆ ಈ ರೀತಿ ಮನಸ್ಸನ್ನು ಗೆಲ್ಲುವುದು 4 ದಿನ ಅಲ್ಲ, ಮತ್ತೇನೆಂದರೆ ಇದು ನಿರಂತರವಾಗಿ ಆಗುವ ಪ್ರಕ್ರಿಯೆ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದೇನಿದೆ, ಇದು ಜೀವನದುದ್ದಕ್ಕೂ ಆಗಬೇಕಾದದ್ದು. ಅಲ್ಲೋ ಅಲ್ಲಿ ತನಕ ಆಗಬೇಕಂತ ಹೇಳಿದ್ರೆ, ಒಮ್ಮೆ ಮನಸ್ಸು ಹಿಡಿತಕ್ಕೆ ಬಂತು ಅಂತ ಹೇಳಿದ್ರೆ ಆಮೇಲೆ ಕಷ್ಟ ಅಲ್ಲ. ಯಾಕಂತ ಹೇಳಿದ್ರೆ ಆ ಮನಸ್ಸಿಗೆ ಅಭ್ಯಾಸ ಆಯಿತು ಅಂತ ಹೇಳಿದ್ರೆ ಆಮೇಲೆ ಸೀದಾ ಹೋಗ್ತಾ ಇರ್ತದೆ. ಅಂದರೆ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡ್ಕೊಳ್ತಾ ಇರಬೇಕಷ್ಟೇ ಅದನ್ನು. ಅದು ತನ್ನ ದಾರಿಯಲ್ಲೇ ಹೋಗ್ತಾ ಇರ್ತದೆ. ನಾವು ಯಾವ ರೀತಿ ರಥಕ್ಕೆ ಕಟ್ಟಿದ ಕುದುರೆಯ ಲಗಾಮ್ ನಮಗೆ ಸಿಕ್ತು ಅಂತ ಹೇಳಿದ್ರೆ ಆಮೇಲೆ ಸರಿ ದಾರಿಯಲ್ಲಿ ಹೋಗ್ತಾ ಇರ್ತದೆ ಅದು. ಆಮೇಲೆ ಅದನ್ನು ಗಟ್ಟಿ ಹಿಡ್ಕೊಂಡಿರಬೇಕು ಅಂತಿಲ್ಲ ಸಾರಥಿ, ಯಾಕಂದರೆ ಅದಕ್ಕೆ ದಾರಿ ಗೊತ್ತಾಗಿದೆ, ಹೋಗ್ತಾ ಇದೆ. ಆ ಕಡೆ ಈ ಕಡೆ ಹೋಗಿದಾಗ ಸ್ವಲ್ಪ ನೋಡ್ಕೊಳ್ತಾ ಇರಬೇಕಷ್ಟೇ. ಹಾಗೆಯೇ ಇಲ್ಲೂ ಕೂಡ ಮನಸ್ಸು, ಆ ಮನಸ್ಸನ್ನು ಗೆಲ್ಲಬೇಕು. ಮನಸ್ಸನ್ನು ಗೆದ್ದಾಗ ಆ ಮನಸ್ಸಿನಲ್ಲಿ ಇವನಿಗೇನು ಅಂತ ಹೇಳಿದ್ರೆ ಆ ದೇವರಾಸೆ ಬರಲಿಕ್ಕೆ, ಅವಾಗೇನು ಅಂತ ಹೇಳಿದ್ರೆ ಉಳಿದ ಕಡೆ ಇವನೇನು ನಿರ್ಧಾರ ಮಾಡಿದ್ದ ಅದು ಕಮ್ಮಿ ಆಗ್ತಾ ಬಂತು. ಜಿತಾತ್ಮ ವಿಗತ ಸ್ಪೃಹ. ವಾಸ್ತವಿಕವಾಗಿ ಮನಸ್ಸಾದರೂ ಗೆಲ್ಲಬೇಕದನ್ನು, ನಮ್ಮ ಮಿತ್ರ ಮನಸ್ಸಾಗಬೇಕು ಅಂತ ಹೇಳಿದ್ರೆ ಮೊದಲು ವಿಗತ ಸ್ಪೃಹ. ಎಲ್ಲಕ್ಕಿಂತ ಮುಖ್ಯ ಏನಂದರೆ ಆಸೆ ಬಿಡಬೇಕು. ಸ್ಪೃಹ ಅಂದರೆ ಆಸೆಯನ್ನು ಬಿಟ್ಟುಬಿಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಸಂಪೂರ್ಣ ಬಿಡಬೇಕು ಆಸೆ. ಯಾಕಂತ ಹೇಳಿದ್ರೆ ಆಸೆ ಇರುವ ತನಕ ನಾವು ಎಷ್ಟು ಮನಸ್ಸನ್ನು ಹತೋಟಿಗೆ ತೊಗೊಂಬರ್ಲಿಕ್ಕೆ ಹೋದರೂ ಆಗೋಲ್ಲ. ಅದು ಯಾಕಂದರೆ ಕಪ್ಪೆಯನ್ನು ಒಂದು ಕಡೆ ನಾವು ಸಂಗ್ರಹ ಮಾಡಿಟ್ಟಾಗೆ. ಅದಕ್ಕೆ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳಿದರೆ, ಆ ಮನಸ್ಸು ನಮಗೆ ಮಿತ್ರ ಆಗಬೇಕು ಅಂತ ಹೇಳಿದರೆ ನಾವು ಕೆಟ್ಟ ಆಸೆಗಳನ್ನೆಲ್ಲ ಬಿಡಲೇಬೇಕು. ಮೊದಲು ಆಸೆ ಬಿಡದೆ ಪ್ರಯೋಜನವೇ ಇಲ್ಲ. ಅದಕ್ಕೆ ವಿಗತ ಸ್ಪೃಹ ಅಂತ ಹೇಳ್ತಾನೆ ಕೃಷ್ಣ. ಅಂತೇಳಿದರೆ ಎಲ್ಲ ಇಲ್ಲಿ ಆಸೆಗಳಂದರೆ ಆಸೆ ಬಿಡಬೇಕು ಅಂತ ಹೇಳಿದರೆ ಯಾವುದು ನನ್ನನ್ನು ದುಃಖಕ್ಕೆ ತೊಗೊಂಡೋಗಾಗ್ತದೆ, ಯಾವುದು ನನ್ನನ್ನು ನರಕಕ್ಕೆ ಸಾವಿನ ಕಡೆಗೆ ತೊಗೊಂಡೋಗಾಗ್ತದೆ ಅಂಥ ಆಸೆಗಳನ್ನೆಲ್ಲ ಬಿಟ್ಟುಬಿಡಬೇಕು. ವಾಸ್ತವಿಕವಾಗಿ ಬರ್ತದೆ, ಮನಸ್ಸಿನೊಳಗೆ ಆಸೆ ಬರ್ತದೆ. ಆದರೆ ಆ ಮನಸ್ಸಿಗೆ ನಾವು ತಿಳಿ ಹೇಳಬೇಕು, ನೋಡು ಈ ಆಸೆ ಪಡಬಾರ್ದು, ಯಾಕಂದರೆ ಇದು ಇಂಥ ಕಷ್ಟಕ್ಕೆ ಕಾರಣ ಆಗುತ್ತೆ. ಅಂದರೆ ಈ ಮನಸ್ಸಿಗೆ ನಾವು ತಿಳಿ ಹೇಳಿದಾಗ ಮನಸ್ಸಿಗೆ ಅರ್ಥ ಆಯಿತು ಅಂತ ಹೇಳಿದರೆ ಆಮೇಲೆ ಅದು ಬಯಸೋದಿಲ್ಲ. ಮತ್ತೆ ತಿಳಿ ಹೇಳ್ತಾ ಇರಬೇಕು ಮನಸ್ಸಿಗೆ. ಆ ರೀತಿ ಯಾವಾಗ ಮನಸ್ಸಿಗೆ ಅರ್ಥ ಆಯಿತು, ಅರ್ಥ ಆದಾಗ ಅದು ಆಸೆಯನ್ನೇ ಬಿಡ್ತು. ಅಂದರೆ ಇವನ ಆಸೆಯನ್ನೇ ಬಿಟ್ಟ. ಆ ಆಸೆ ಇರುವ ತನಕ, ಅಂದರೆ ಆಸೆ ಬಿಟ್ಟ ಅಂತ ಹೇಳಿದ್ರೆ ಮತ್ತೆ ಆಸೆ ಬರುವ ಅವಕಾಶ ಇದ್ದೇ ಇದೆ. ಯಾವುದು ಕೆಟ್ಟ ಆಸೆಗಳು. ಅದಕ್ಕೆ ಆ ಕೆಟ್ಟ ಆಸೆಗಳು ಯಾವತ್ತೂ ಇವನ ಬಳಿಗೆ ಬರದ ಹಾಗೆ ನೋಡ್ಕೊಳ್ತಾ ಇರಬೇಕು.
ಯಾವತ್ತೂ ಕೂಡ ಅಷ್ಟೇ. ನನಗೆ ಯಾವುದು ಏಳಿಗೆಗೆ ಕಾರಣ ಆಗಿದೆಯೋ ಆ ಆಸೆ ಮಾತ್ರ, ಅಂದರೆ ದೇವರ ಕಡೆ ಕರ್ಕೊಂಡು ಹೋಗೋದು, ಸಾವಿನಿಂದ ಪಾರು ಮಾಡೋದು, ನಿಜವಾದ ಸುಖದ ಕಡೆಗೆ ಕರ್ಕೊಂಡು ಹೋಗುವಂಥ ಆಸೆ ಮಾತ್ರ ಒಳಗಿರಬೇಕು, ಉಳಿದದ್ದಿರಬಾರ್ದು. ಹಾಗಿದ್ದರೆ ವಿಗತ ಸ್ಪೃಹ, ಆಸೆ ಬಿಟ್ಟವನಾದ. ಹೀಗಾದ ಅಂತೇಳಿದರೆ ಏನಾಗ್ತದೆ ಅಂತೇಳಿದರೆ ಸನ್ಯಾಸೇನ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಅಧಿಗಚ್ಚತಿ ಅಂತ ಹೇಳ್ತದೆ. ಅಂತೇಳಿದರೆ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ನೈಷ್ಕರ್ಮ್ಯ ಸಿದ್ಧಿಂ. ನೈಷ್ಕರ್ಮ್ಯ ಅಂತೇಳಿದರೆ ಮೋಕ್ಷ, ಅದನ್ನು ನೈಷ್ಕರ್ಮ್ಯ ಅಂತ ಕರೀತಾರೆ ಮೋಕ್ಷವನ್ನು. ಯಾವುದು ನಿಷ್ಕಾಮ ಕರ್ಮಾಚರಣೆಯಿಂದ ನಮಗೆ ದೊರಕುವಂಥದ್ದು. ಅಂತಹ ಆ ಮೋಕ್ಷಕ್ಕೆ ಬೇಕಾದಂತಹ ಪರಮಾಂ, ಪರಮಾಂ ಅಂದರೆ ಸಂಪೂರ್ಣವಾದ ಸಿದ್ಧಿ. ಸಿದ್ಧಿ ಅಂತ ಹೇಳಿದ್ರೆ ಉಪಾಯ. ಅದು ಯಾವುದರಿಂದ ಪಡಿತಾನೆ ಅಂದರೆ ಸನ್ಯಾಸೇನ. ಸನ್ಯಾಸೇನ ಅಂತ ಹೇಳಿದ್ರೆ ಇದೇ ಇವಾಗ ಹೇಳಿದ್ದೆ ತ್ಯಾಗ. ಕೃಷ್ಣ ಇಲ್ಲಿವರೆಗೆ ವಿವರಿಸಿಕೊಂಡು ಬಂದ ಇದೇ ಸನ್ಯಾಸ. ಅಂದರೆ ಅಲ್ಲಿರಬೇಕಾದದ್ದೇನು ಅಂದರೆ ಆಸೆಯನ್ನು ಬಿಡುವುದು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಕೊಳ್ಳೋದು, ಮನಸ್ಸನ್ನು ಮಿತ್ರನನ್ನಾಗಿ ಮಾಡ್ಕೊಳ್ಳೋದು. ಹೀಗೆ ಆದಾಗ ಏನಾಯಿತು ಅಂತ ಹೇಳಿದ್ರೆ ನಾನು ಯಾವುದೇ ಆಸೆ ಆಕಾಂಕ್ಷೆಗಳಿಟ್ಕೊಳ್ಳದೆ ಕರ್ಮ ಮಾಡದೆ ದೇವರ ಪ್ರೀತಿಗೋಸ್ಕರವೇ ಕರ್ಮ ಮಾಡುತ್ತೇನೆ. ಇದೇ ತಾನೇ ಯೋಗ ಸನ್ಯಾಸ ಅಂತ ಕರೆಯುವಂಥದ್ದು. ಯೋಗ ಅಂತ ಇದನ್ನೇ ಕರೆಯುವಂಥದ್ದು. ದೇವರ ಪ್ರೀತಿಗೋಸ್ಕರ ಕರ್ಮ ಮಾಡುವುದು, ಉಳಿದದ್ದನ್ನು ಬಿಡುವುದು. ಹೀಗಾದರೆ ಏನಾಯಿತು ಅಂತ ಹೇಳಿದ್ರೆ ಅವನಿಗೆ ನೈಷ್ಕರ್ಮ್ಯ ಪರಮಾಂ ಅಂದರೆ ಸಂಪೂರ್ಣವಾದ ಮೋಕ್ಷಕ್ಕೆ ಬೇಕಾದಂತಹ ಸಿದ್ಧಿ. ಸಿದ್ಧಿ ಅಂತ ಹೇಳಿದ್ರೆ ಉಪಾಯ. ಉಪಾಯವನ್ನು ಅಧಿಗಚ್ಚತಿ ಅಂದರೆ ಇವನು ಹೊಂದುತ್ತಾನೆ. ಅಂದರೆ ಏನದು ಉಪಾಯ? ಮೋಕ್ಷಕ್ಕೆ ಬೇಕಾದ ಉಪಾಯ ಏನು ಅಂತೇಳಿದ್ರೆ ಅದೇ ಧ್ಯಾನಾವಸ್ಥೆ. ಆ ಧ್ಯಾನಾವಸ್ಥೆಯನ್ನು ಪಡೆಯುವವನಾಗ್ತಾನೆ. ಅಂದರೆ ದೇವರನ್ನು ಏಕಾಗ್ರವಾಗಿ ನಾವು ಚಿಂತನೆ ಮಾಡಬೇಕು ಒಳಗಿನಿಂದ, ಆಗ ದೇವರನ್ನು ಪಡೀಲಿಕ್ಕಾಗತ್ತೆ. ಹಾಗೆ ಏಕಾಗ್ರವಾಗಿ ನಾವು ದೇವರನ್ನು ಚಿಂತನೆ ಮಾಡಬೇಕು ಅಂತೇಳಿದ್ರೆ ಸನ್ಯಾಸದಿಂದ, ಅಂದರೆ ತ್ಯಾಗ ಸನ್ಯಾಸ ಹಿಂದೆ ನೋಡಿದ್ವು. ಅದೇನು ಅದನ್ನೇ ವಿವರಣೆ ಕೊಟ್ಕೊಂಡು ಬಂದ ಕೃಷ್ಣ. ಸರಿ, ಈ ನೈಷ್ಕರ್ಮ್ಯ ಸಿದ್ಧಿಯಿಂದ ಏನಾಯಿತು? ಹೌದು, ಇವಾಗ ದೇವರನ್ನು ಪಡೆಯುವಂತಹ ಮೋಕ್ಷಕ್ಕೆ ಬೇಕಾದಂತಹ ಉಪಾಯ, ಅಂದರೆ ನೇರವಾದ ಉಪಾಯ ಮೋಕ್ಷಕ್ಕೆ ಅದು ಯಾವುದು ಅಂತ ಹೇಳಿದ್ರೆ ಧ್ಯಾನ ರೂಪವಾದದ್ದು. ಅದು ಇವನಿಗೆ ಸಿದ್ಧಿ ಆಯಿತು ಅಂತೇಳಿದ್ರೆ ಆ ಮನಸ್ಸು ಬುದ್ಧಿ ಅಷ್ಟು ಶಾರ್ಪ್ ಆಯಿತು, ಅಷ್ಟು ಶುದ್ಧ ಆಯಿತು. ಒಮ್ಮೆ ಇವನು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ ಅಂತೇಳಿದ್ರೆ ಗಂಟೆ ಕಟ್ಟಲೆ ಒಳಗಿನಿಂದ ದೇವರನ್ನು ಏಕಾಂತವಾಗಿ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿ ಆಗುತ್ತೆ. ಆನಂತರ ಏನು ಅದನ್ನು ಹೇಳ್ತಾನೆ ಕೃಷ್ಣ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ ಸಮಾಸೇನೇವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರ. ಕೌಂತೇಯ ಅಂತ ಹೇಳಿ ಅರ್ಜುನನ್ನು ಸಂಬೋಧನೆ ಮಾಡಿ, ಹೇ ಕುಂತಿಯ ಮಗನೇ, ಅಂದರೆ ಕುಂತಿ ಯಾವತ್ತೂ ಸಾಧನಾ ಮಾರ್ಗದಲ್ಲಿರುವಂಥವಳು, ಅಂಥವಳ ಮಗನೇ, ಯಾ ಜ್ಞಾನಸ್ಯ ಪರಾನಿಷ್ಠ, ಯಾವುದು ಜ್ಞಾನದ ತುದಿಯಾಗಿದೆಯೋ, ಅಂದರೆ ಜ್ಞಾನದ ಸಿದ್ಧಿ ಯಾವುದಾಗಿದೆಯೋ, ಅಂದರೆ ಜ್ಞಾನ ನಮಗೆ ಯಾಕೆ ಬೇಕಾಗಿದೆ ಅಂತೇಳಿದ್ರೆ ಒಂದು ಸಿದ್ಧಿಯನ್ನು ಪಡೀಲಿಕ್ಕೆ, ಅಂದರೆ ಗುರಿಯನ್ನು ತಲುಪಲಿಕ್ಕೆ. ಆ ಜ್ಞಾನವನ್ನು ನಾವು ಯಾಕೆ ಪಡೀತಾ ಇದ್ದೇವೆ, ಅದರ ಗುರಿ ಯಾವುದಿದೆಯೋ ಅದನ್ನು ಪಡೀಲಿಕ್ಕೆ. ಅದು ಯಾವುದು? ಅದೇ ಮೋಕ್ಷ. ಮೋಕ್ಷವೇ ಜ್ಞಾನದ ಫಲ. ಯಾವ ರೀತಿ ಒಬ್ಬ ವ್ಯಕ್ತಿ ವರ್ಷ ಇಡೀ ಓದ್ತಾನೆ ಯಾಕೋಸ್ಕರ ಓದ್ತಾ ಇರೋದು ಅವನು ಅಂತೇಳಿದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಕ್ಕೆ, ಪರೀಕ್ಷೆಯಲ್ಲಿ ಪಾಸಾಗಿ ಮುಂದಿನ ತರಗತಿಗೆ ಹೋಗಲಿಕ್ಕೆ, ಅಥವಾ ಮುಂದೆ ಅವನು ಏನು ಪಡಿಬೇಕಾಗಿದ್ದು ಅದನ್ನು ಪಡೀಲಿಕ್ಕೆ. ಹಾಗೆಯೇ ಇವನು ಇಷ್ಟೆಲ್ಲ ಜ್ಞಾನ, ಅಂದರೆ ಹಿಂದಿವರೆಗೆ ಏನು ಹೇಳ್ಕೊಂಬಂದಿದ್ದಾನೆ ಕೃಷ್ಣ ಹಿಂದಿನವರೆಗೆ, ಅದೆಲ್ಲ ಯಾಕೆ ಅಂದರೆ ಈ ಜ್ಞಾನಕ್ಕಾಗಿ ಅಂತ ಹೇಳಿದ್ರೆ ಎರಡು ರೀತಿ. ಒಂದು, ದೇವರನ್ನು ಶಾಸ್ತ್ರಗಳ ಮೂಲಕ ಎಲ್ಲ ನಾವು ತಿಳ್ಕೊಳ್ಳೋದು. ಹಾಗೆ ತಿಳ್ಕೊಂಡ ಮೇಲೇ ನಾವು ಈ ಕಡೆ ಹೆಜ್ಜೆ ಇಡಬೇಕು. ಕೃಷ್ಣ ಹೇಳಿದಾಗೆ ದೇವರ ಬಗ್ಗೆ ತಿಳ್ಕೊಂಡು ನಂತರ ಅಸಕ್ತ ಬುದ್ಧಿ ಸರ್ವತ್ರ ಅಂತ ಹೇಳಿದಾಗೆ ಎಲ್ಲೂ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ, ನಂತರ ಮನಸ್ಸನ್ನು ಗೆದ್ದು ಆಸೆಯನ್ನು ಬಿಟ್ಟು ಇಂತಹ ಸನ್ಯಾಸದಿಂದ, ಅಂದರೆ ಇದೇನು ಅಂತ ಹೇಳಿದ್ರೆ ಮನುಷ್ಯ ಜ್ಞಾನವನ್ನು ಸಂಪಾದನೆ ಮಾಡಿದ ಮೇಲೆ ಈ ಮಾರ್ಗಕ್ಕೆ ಬರುವುದು, ಅಥವಾ ಇದನ್ನು ಮಾಡ್ತಾ ಜ್ಞಾನವನ್ನು ಪಡೆಯುವುದು. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇವನು ಧ್ಯಾನಕ್ಕೆ ಸಿದ್ಧನಾಗ್ತಾನೆ. ಧ್ಯಾನದಿಂದ ಒಳಗಿನಿಂದ ಏನು ಪಡಿತಾನೋ ಅದು ಅಪರೋಕ್ಷ ಜ್ಞಾನ, ಅಂದರೆ ಪ್ರಾಕ್ಟಿಕಲ್ ನಾಲೆಜ್. ಒಳಗಿನಿಂದ ದೇವರನ್ನು ಕಂಡು, ದೇವರನ್ನು ಮುಟ್ಟಿ, ಆ ದೇವರ ಹತ್ರ ಮಾತಾಡಿಸಿ ಏನೊಂದು ಅನುಭವವನ್ನು ಪಡಿತಾನೆ ಅಂಥದ್ದನ್ನು.
ಅದು ನಿಜವಾಗಲೂ ಕೂಡ ಇವನಿಗೆ ಮೋಕ್ಷಕ್ಕೆ ಬೇಕಾದ ಜ್ಞಾನ. ಅಂದರೆ ಅದು ಇವನನ್ನು ದೇವರ ಲೋಕದ ಬಳಿ ಕರ್ಕೊಂಡು ಹೋಗ್ತದೆ. ಅದು ಯಾವುದು ಅದನ್ನು ಹೇಳ್ತಾನೆ, ಯಥಾ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ. ಅಂದರೆ ಇಂಥ ಆ ಜ್ಞಾನದ ಫಲ ಏನಿದೆ ಮೋಕ್ಷ, ಆ ಮೋಕ್ಷವನ್ನು ಯಾವ ಸಿದ್ಧಿಯನ್ನು ಪಡೆದು, ಅಂದರೆ ಯಾವ ಸಿದ್ಧಿ ಅಂದರೆ ಹಿಂದೆ ಹೇಳಿದ್ನಲ್ವ ಕೃಷ್ಣ, ಸಿದ್ಧಿ ಅಂತ ಹೇಳಿದರೆ ತಾನು ಮೋಕ್ಷಕ್ಕೆ ಬೇಕಾದಂತಹ ಉಪಾಯ, ಅದೇ ಧ್ಯಾನಾವಸ್ಥೆ. ಆ ಧ್ಯಾನಾವಸ್ಥೆಯನ್ನು ಪಡೆದು ಏನ ಅಂತ ಹೇಳಿದ್ರೆ ಯಾವ ಮಾರ್ಗದಿಂದ ಬ್ರಹ್ಮ ಆಪ್ನೋತಿ, ಅಂದರೆ ಯಥ ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ ಯಾವ ರೀತಿಯಿಂದ, ಯಾವ ಪ್ರಕಾರದಿಂದ ಇವನು ಬ್ರಹ್ಮನನ್ನು ಪಡಿತಾನೋ. ಇಲ್ಲಿ ಬ್ರಹ್ಮನನ್ನು ಪಡೆಯುವುದು ಅಂತ ಹೇಳಿದರೆ, ಬ್ರಹ್ಮ ಅಂತ ಹೇಳಿದರೆ ಭಗವಂತ ಅಂತ ಹೇಳುವುದಕ್ಕಿಂತಲೂ ಆಚಾರ್ಯರು, ಮಧ್ವಾಚಾರ್ಯರು ಸ್ಪಷ್ಟ ಹೇಳ್ತಾರೆ, ಭಗವಂತನನ್ನು ಪಡಿತಾನೆ ಅನ್ನೋದು ಸರಿ, ಆದರೆ ಭಗವಂತನನ್ನು ನೇರವಾಗಿ ಪಡೆಯುವುದಲ್ಲ ಅಂತ. ಮತ್ತೇನಂತ ಹೇಳಿದ್ರೆ, ಭಗವಂತನನ್ನು ಪಡೆಯುವುದು ಲಕ್ಷ್ಮಿಯನ್ನು ಪಡೆದ ನಂತರ. ಯಾಕಂದರೆ ಇಲ್ಲಿ ಬ್ರಹ್ಮ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಅಪರಬ್ರಹ್ಮ. ಅಂದರೆ ಹಿಂದೆ ಕೃಷ್ಣನೇ ಹೇಳಿದ್ದಾನೆ, ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ. ಅದೇ ಮಹದ್ ಬ್ರಹ್ಮ, ಅವಳೆ ಲಕ್ಷ್ಮಿ. ಆ ಲಕ್ಷ್ಮಿಯನ್ನು ಪಡೆದು ಆಮೇಲೆ ಭಗವಂತನನ್ನು ಪಡಿತಾನೆ. ಅಂದರೆ ಇವನಿಗೇನಾಗತ್ತೆ ಅಂತ ಹೇಳಿದರೆ, ಯಾವಾಗ ಇವನು ಭಗವಂತನನ್ನು ಕಂಡ ಒಳಗಿನಿಂದ, ಅದೇ ಹಿಂದೆ ಹೇಳಿದ್ದದು ನೈಷ್ಕರ್ಮ್ಯ ಸಿದ್ಧಿಯಿಂದ. ಆ ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಅದೇನೆ, ಆ ಧ್ಯಾನಾವಸ್ಥೆಗೆ ತೊಡಗಲಿಕ್ಕೆ ಇವನು ಸಿದ್ಧನಾದ. ಆ ಧ್ಯಾನಾವಸ್ಥೆಯಲ್ಲಿ ದೇವರನ್ನು ಕಂಡ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅವನಿಗೆ ಪಾಪ ಎಲ್ಲ ಹೊರಟೋಗ್ಬಿಡುತ್ತೆ. ಪಾಪ ಅಂತ ಹೇಳಿದರೆ ಹಿಂದೆ ಮಾಡಿದ್ದೆಲ್ಲ ಪಾಪ. ಮುಂದೆ ಏನಾದರೂ ಪಾಪ ಮಾಡ್ತಾನೆ ಅಂತ ಹೇಳಿದರೆ ಆ ಎಲ್ಲ ಪಾಪ ಹೋಗುತ್ತೆ ಅವನಿಗೆ. ಉಳಿಯುವುದು ಒಂದು ಪ್ರಾರಬ್ಧ ಅಂತ ಮಾತ್ರ, ಪ್ರಾರಬ್ಧ ಕರ್ಮ. ಅಂದರೆ ಇವಾಗ ಯಾವುದೊಂದು ಕರ್ಮ ಶುರುವಾಗಿದೆ ಅದು ಮಾತ್ರ ಉಳ್ಕೊಂಡು ಉಳಿದಿದ್ದೆಲ್ಲ ಹೊರಟೋಗ್ಬಿಡುತ್ತದೆ. ಯಾವಾಗ ಆ ಎಲ್ಲ ಕರ್ಮ ಹೋಯಿತು, ಆಮೇಲೆ ಈ ದೇಹದ ಸಂಬಂಧ ಹೋಯ್ತು ಅವನಿಗೆ. ಅಂದರೆ ಆಮೇಲೆ ಹುಟ್ಟಿ ಬರುವುದೆಲ್ಲ ಇಲ್ಲ, ಮತ್ತೆ 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 ಹುಟ್ಟಿ ಬರುವುದು ಇಲ್ಲ ಅವನು ಇಲ್ಲಿ. ಆಮೇಲೆ ಏನಾಗ್ತಾನೆ ಅಂತ ಹೇಳಿದರೆ, ಅವನು ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ, ದೇವರನ್ನು ಒಳಗಿನಿಂದ ಕಂಡ ಮೇಲೆ ತಾನು ದೇವರ ಹತ್ರ ಹೋಗ್ತಾನೆ. ಯಾಕಂದರೆ ಹೇಗಂತ ಹೇಳಿದರೆ, ಒಬ್ಬೊಬ್ಬರೇ ದೇವತೆಗಳನ್ನು ಸೇರ್ತಾ ಅಂದರೆ ಆ ದೇವತೆಗಳ ಲೋಕವನ್ನು ಹೊಂದಿ, ಆ ದೇವತೆಗಳ ಅನುಗ್ರಹವನ್ನು ಪಡೆದು ಅಲ್ಲಿಂದ ಅವರು ಮೇಲಿನ ಲೋಕ ಕಳಿಸ್ತಾರೆ. ಅಲ್ಲಿ ಹೋಗಿ ಆ ದೇವತೆ ಅನುಗ್ರಹ, ಈ ರೀತಿ ನಾವು ಏನು ಸಣ್ಣ ದೇವತೆಯಿಂದ ದೊಡ್ಡ ದೇವತೆಯವರೆಗೆ ಕೇಳ್ಕೊಂಡು ಇದನ್ನೇ ತಾರತಮ್ಯ ಅಂತ ಹೇಳುವಂಥದ್ದು. ದೇವತೆಗಳಲ್ಲಿ ಹೆಚ್ಚು ಕಡಿಮೆ ಇದೆ, ಕೆಳಗಿನ ದೇವತೆ, ಮೇಲಿನ ದೇವತೆ. ಇವಾಗ ಬ್ರಹ್ಮದೇವರ ಮೇಲೆ, ಅವರಿಗಿಂತ ಮೇಲೆ ಲಕ್ಷ್ಮಿ, ಅವರು ಬ್ರಹ್ಮದೇವರ ಕೆಳಗೆ ಗರುಡ, ಶೇಷ, ರುದ್ರರು, ಈ ರೀತಿ ಎಲ್ಲ ದೇವತೆಗಳಿದ್ದಾರೆ. ಆ ಒಬ್ಬೊಬ್ಬ ದೇವತೆಗಳ ಹತ್ರ ಹೋಗ್ತಾನೆ, ಅವರ ಅನುಗ್ರಹವನ್ನು ಪಡೆದು ಆಮೇಲೆ ಮೇಲಕ್ಕೆ ಹೋಗ್ತಾನೆ. ಅಲ್ಲಿ ಅವರ ಅನುಗ್ರಹ ಪಡಿತಾನೆ, ಆಮೇಲೆ ಮೇಲಕ್ಕೆ ಹೋಗ್ತಾನೆ. ಈ ರೀತಿ ಒಬ್ಬೊಬ್ಬ ದೇವತೆಯ ಅನುಗ್ರಹವನ್ನು ಪಡಿತಾ ಮೇಲಕ್ಕೆ ಹೋಗ್ತಾ, ಹಾಗಂತ ಮೇಲಕ್ಕೆ ಹೋಗಿ ಸುಮ್ಮನೆ ಅಲ್ಲ, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮತ್ತೆ ಮತ್ತೆ ಇವನ ಭಕ್ತಿ ಹೆಚ್ಚಾಗ್ತಾನೆ ಇರ್ತದೆ. ಭಕ್ತಿ ಹೆಚ್ಚಾಗ್ತಾ ಕಡೆಗೆ ಲಕ್ಷ್ಮಿಯನ್ನು ಹೋಗಿ ಪಡಿತಾನೆ. ಲಕ್ಷ್ಮಿಯನ್ನು ಪಡೆದ ಮೇಲೆ ಇವನು ಇನ್ನೂ ಹೆಚ್ಚು ಭಕ್ತಿಯನ್ನು ಮಾಡ್ಕೊಳ್ತಾನೆ. ಯಾಕಂತ ಹೇಳಿದರೆ, ಇವನು ಇಲ್ಲಿ ದೇವರನ್ನು ಕಂಡಾಗ, ಅಂದರೆ ಒಳಗಿನಿಂದ ಹೃದಯದಲ್ಲಿ ದೇವರನ್ನು ಕಂಡಾಗ ಎಷ್ಟು ಭಕ್ತಿ ಇತ್ತು, ಇಷ್ಟು ಭಕ್ತಿ ಅವನಿಗೆ ದೇವರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಕಾಗಲ್ಲ. ಭಗವಂತನ ಮನೆ ವೈಕುಂಠ, ಆ ವೈಕುಂಠ ಲೋಕದಲ್ಲಿ ಇವನು ಶಾಶ್ವತವಾಗಿ ಅಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಭಕ್ತಿ ಸಾಕಾಗಲ್ಲ. ಮತ್ತೇನೆಂದರೆ ಇನ್ನೂ ಭಕ್ತಿ ಹೆಚ್ಚಾಗಬೇಕು. ಆ ಭಕ್ತಿಯನ್ನು ಹೆಚ್ಚು ಮಾಡುವುದು ಯಾರು ಅಂತ ಹೇಳಿದ್ರೆ ಇತರ ದೇವತೆಗಳು. ಆ ದೇವತೆಗಳಲ್ಲಿ ಇವನು ಸೇರ್ತಾ ಆದರೆ ಎಲ್ಲ ಕಡೆ ಆ ದೇವತೆಯನ್ನು ಭಕ್ತಿ ಮಾಡಲಿಕ್ಕೆ ಹೋಗೋಲ್ಲ. ಇವನು ಮಾಡುವುದು ನಾರಾಯಣನಲ್ಲೇ ಭಕ್ತಿ. ಆ ನಾರಾಯಣನಲ್ಲಿ ಭಕ್ತಿ ಮಾಡಿದ್ರಿಂದಲೇ ಆಯಾ ದೇವತೆಗಳ ಲೋಕವನ್ನು ಸೇರ್ತಾ ಹೋಗ್ತಾನೆ. ಯಾಕಂದರೆ ಅವರಿಗೆ ನಾರಾಯಣ ಅಂದರೆ ತುಂಬ ಇಷ್ಟ, ಎಲ್ಲ ದೇವತೆಗಳಿಗೂ. ಅದಕ್ಕಾಗಿ ಇವನು ನಾರಾಯಣನ ಭಕ್ತ ಅಂತ ತಮ್ಮ ಲೋಕದಲ್ಲಿ ಇಟ್ಕೊಳ್ತಾರೆ, ಅವನಿಗೆ ಅನುಗ್ರಹ ಮಾಡ್ತಾರೆ. ಅವರ ಅನುಗ್ರಹದಿಂದ ಇನ್ನೂ ಭಕ್ತಿ ಹೆಚ್ಚಾಗುತ್ತೆ. ಅವರು ಇನ್ನೂ ಮೇಲಿನ ಲೋಕ ಕಳಿಸ್ತಾರೆ, ಅಲ್ಲಿ ಮತ್ತೆ ಆ ದೇವತೆ ಅನುಗ್ರಹ ಮಾಡ್ತಾನೆ. ಈ ರೀತಿ ಪಡಿತಾ ಮಹಾಲಕ್ಷ್ಮಿಯನ್ನು ಹೊಂದಿ, ಆ ಮಹಾಲಕ್ಷ್ಮಿಯಲ್ಲಿ ಇವನು ಭಕ್ತಿಯನ್ನು ಪಡೆದು, ಅಂದರೆ ದೇವರ ಬಳಿಗೆ ಹೋಗಲಿಕ್ಕೆ, ದೇವರ ಹತ್ತಿರ ಇರಲಿಕ್ಕೆ ಏನು ಭಕ್ತಿ ಬೇಕು ಅಂತಹ ಭಕ್ತಿಯನ್ನು ಹೊಂದಿ ಆಮೇಲೆ ಭಗವಂತನನ್ನು ಸೇರ್ತಾನೆ, ಭಗವಂತನ ಲೋಕ ಹೋಗ್ತಾನೆ. ಅಲ್ಲಿ ಮತ್ತೆ ಭಕ್ತಿ ಹೆಚ್ಚಾಗುವುದು ಅಂತಿಲ್ಲ. ಭಗವಂತನ ಲೋಕದಲ್ಲಿ ಇವನು ಮ್ಯಾಕ್ಸಿಮಮ್ ಭಕ್ತಿ, ಅಂದರೆ ಈ ಜೀವ ತಾನು ಪಡೆಯಬಹುದಾದ ಮ್ಯಾಕ್ಸಿಮಮ್ ಭಕ್ತಿ ಏನಿದೆ ಅದನ್ನು ಹೊಂದಿ ಅಲ್ಲಿ ಆನಂದವಾಗಿರುತ್ತಾನೆ.
ಅಂದರೆ ಅಲ್ಲಿ ಆನಂದವಾಗಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಭಕ್ತಿಯೇ ಕಾರಣ. ಎಲ್ಲ ಕಡೆಯೂ ಹಾಗೆ ಅಲ್ವಾ? ಅಂದರೆ ಭಕ್ತಿ ಎಷ್ಟು ಹೆಚ್ಚೋ ಅಷ್ಟು ಆನಂದ. ಭಕ್ತಿ ಅಂತ ಹೇಳಿದ್ರೆ ಏನು? ಸ್ನೇಹ. ಇವಾಗ ಯಾವ ರೀತಿ ಅಂತ ಹೇಳಿದ್ರೆ ಮನೆಯಲ್ಲಿ ಹಾಗೆ ಅಲ್ವಾ? ಇವಾಗ ಗಂಡ ಹೆಂಡತಿಯಲ್ಲಿ ಇವಾಗ ಹೆಂಡತಿಗೆ ಗಂಡನ ಮೇಲೆ ಎಷ್ಟು ಪ್ರೀತಿ ಇರ್ತದೋ ಅಷ್ಟು ಅವಳಿಗೆ ಅದು ಖುಷಿ ಹೆಚ್ಚಿರ್ತದೆ ಗಂಡನ ಬಗ್ಗೆ. ಇಲ್ಲ, ಅದೇ ರೀತಿ ಭಗವಂತನಲ್ಲಿ ಇವನಿಗೆ ಎಷ್ಟು ಭಕ್ತಿಯೋ ಅಷ್ಟು ಇದು ಆನಂದ ಹೆಚ್ಚಿರ್ತದೆ. ಈ ರೀತಿ ಅವನು ಪಡಿತಾನೆ. ಅದು ಹೇಗೆ ಪಡಿಲಿಕ್ಕಾಗತ್ತೆ? ಯಥಾ ಆಪ್ನೋತಿ, ಯಾವ ಪ್ರಕಾರದಿಂದ ಪಡಿಲಿಕ್ಕಾಗತ್ತೆ ಅದನ್ನು ನಾನು ತಿಳಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತಾನು ಇಲ್ಲಿ ದೇವರನ್ನು ಒಳಗಿನಿಂದ ಕಂಡ ಅಂತ ಹೇಳಿದ ಕೂಡಲೇ ಮತ್ತು ನಾನು ಹೇಗೂ ಇರ್ತೇನೆ ಅಂತಲ್ಲ. ಮತ್ತೇನು ಅಂದರೆ ಅವನು ಒಂದು ರೀತಿ ಇರ್ತಾನವನು. ಹೇಗಿರ್ತಾನವನು? ನಮ್ಮ ಹಾಗಿರಲ್ಲ. ಅವನು ಹೇಗಿರ್ತಾನೆ ಅದನ್ನು ತಿಳಿಸ್ಕೊಂಡು ಬರ್ತಾನೆ ಕೃಷ್ಣ ಮುಂದೆ. ಇಲ್ಲಿ ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೋ ವ್ಯುದಸ್ಯ ಚ ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಯಾವಾಗ ಧ್ಯಾನಕ್ಕೆ ಸಿದ್ಧನಾದ, ಒಳಗಿನಿಂದ ದೇವರನ್ನು ಕಂಡ ಮೇಲೆ ತಾನಿನ್ನು ಭಗವಂತನ ಹತ್ರ ಹೋಗಬೇಕು. ಒಳಗಿನಿಂದ ದೇವರನ್ನು ಕಂಡದ್ದೇನು ಅಂತ ಹೇಳಿದರೆ ಅವನಿಗೆ ಮೋಕ್ಷ ಅನ್ನೋದು ಕನ್ಫರ್ಮ್ ಆಯಿತು ಅಷ್ಟೇ. ಮೋಕ್ಷ ಸಿಗುವುದು ಖಚಿತವಾಯಿತು. ಹೊರತು ಮೋಕ್ಷಕ್ಕೆ ಹೋಗಲಿಕ್ಕೆ ಇನ್ನೂ ಅವನು ಭಕ್ತಿ ಹೆಚ್ಚು ಮಾಡಿಕೊಳ್ಬೇಕಾಗಿದೆ. ಅದು ಹೇಗೆ ಮಾಡ್ಕೊಳ್ತಾನೆ, ಅವನು ಹೇಗಿರ್ತಾನೆ ಆಮೇಲೆ ಅಂತ ಹೇಳಿದ್ರೆ ವಿಶುದ್ಧಯ ಯುಕ್ತ ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ ಹೇಳ್ತಾನೆ. ಅವನ ಬುದ್ಧಿ ಯಾವತ್ತೂ ವಿಶುದ್ಧವಾಗಿರುತ್ತದೆ. ಬರೀ ಶುದ್ಧ ಅಲ್ಲ, ವಿಶುದ್ಧ ಬುದ್ಧಿ ಅಂತ ಹೇಳಿದ್ರೆ ತುಂಬ ಶುದ್ಧ, ವಿಶೇಷವಾಗಿ ಶುದ್ಧವಾಗಿರುತ್ತದೆ. ಅಂದರೆ ಬುದ್ಧಿ ಶುದ್ಧವಾಗಿರುವುದು ಅಂತ ಹೇಳಿದ್ರೆ ಏನು? ಬುದ್ಧಿಯ ಕೆಲಸ ಎರಡು. ಒಂದೇನು ಅಂದರೆ ಅರ್ಥ ಮಾಡ್ಕೊಳ್ಳೋದು. ಇವನು ದೇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ಯಾವತ್ತೂ ದೇವರ ಬಗ್ಗೆ ತಪ್ಪು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಇವನು. ಇದು ಅವನು ಮುಖ್ಯವಾಗಿ ಯಾರಿಗೆ ಆ ಒಳಗಿನಿಂದ ದೇವರ ಅನುಗ್ರಹ ಆಗಿದೆ, ಆ ದೇವರ ಅನುಗ್ರಹ ಆಗಿರುವಂತಹ ವ್ಯಕ್ತಿ ನೋಡಿ ಈ ರೀತಿ ಇರ್ತಾನೆ. ಅದಕ್ಕಾಗಿ ನಾನೇ ದೇವರು ಅಂತಾಗಲಿ, ನಾನು ದೇವರಿಗೆ ಸಮ ಅಂತಾಗಲಿ, ದೇವರೆಲ್ಲ ಇಲ್ಲ ಇಂತಹ ಭಾವನೆಗಳೆಲ್ಲ ಅವನೊಟ್ಟಿಗೆ ಬರುವುದೇ ಇಲ್ಲ ಅವನೊಳಗೆ. ಮತ್ತೇನು ಅಂತ ಹೇಳಿದ್ರೆ ಯಾವಾಗಲೂ ಒಳಗಿನಿಂದ ನಾನು ದೇವರ ದಾಸ, ದೇವರು ನನ್ನ ಒಡೆಯ, ಅವನು ಸರ್ವೋತ್ತಮನಾದವನು, ಸ್ವತಂತ್ರನಾದವನು. ಈ ರೀತಿ ವೇದ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಆ ಜ್ಞಾನ ಅವನಲ್ಲಿ ಖಚಿತವಾಗಿ ಕೂತಿರುತ್ತದೆ ಒಳಗಿನಿಂದ. ಅದಕ್ಕೆ ವಿಶುದ್ಧವಾದ ಬುದ್ಧಿ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಅಂತಹ ವಿಶುದ್ಧವಾದ ಬುದ್ಧಿ ಜ್ಞಾನ ಅವನೊಳಗೆ ಕೂತದ್ರಿಂದಲೇ ಬುದ್ಧಿಯೊಳಗೆ ಅವನು ತೆಗೆದುಕೊಳ್ಳುವ ನಿರ್ಧಾರ ಎಲ್ಲವೂ ಕೂಡ ಕರೆಕ್ಟಾಗಿರ್ತದೆ. ಒಂದೇ ಒಂದು ನಿರ್ಧಾರವು ತಪ್ಪಾಗಿರಲ್ಲ ಅವನು. ಈ ರೀತಿ ವಿಶುದ್ಧಯ ಬುದ್ಧಿಯ ಯುಕ್ತ. ಇನ್ನು ಆತ್ಮಾನಂ ಧೃತ್ಯ ನಿಯಮ್ಯ ಚ. ಬುದ್ಧಿಯ ಕಥೆ ಆಯ್ತಲ್ವ, ಇನ್ನು ಮನಸ್ಸಿನ ವಿಷಯ. ಮನಸ್ಸನ್ನು ಅವನು ಧೃತ್ಯ ನಿಯಮ್ಯ, ನಿಯಂತ್ರಣ ಮಾಡಿರ್ತಾನಂತೆ, ಸಂಪೂರ್ಣ ನಿಯಂತ್ರಣ ಮಾಡಿರ್ತಾನಂತೆ. ಯಾವ ರೀತಿ ಅಂತ ಹೇಳಿದ್ರೆ ದೇವರನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗಲ್ಲ ಅವನು. ಅದು ಹೇಗೆ ಸಾಧ್ಯ ಅಂದರೆ ಧೃತ್ಯ ಅಂತ ಹೇಳಿದರೆ ಗಟ್ಟಿಯಾದ ನಿಲುವು. ಆ ನಿಲುವೇ ಮನಸ್ಸನ್ನು ದೇವರಲ್ಲಿ ನಿಲ್ಲಿಸಿರುತ್ತದೆ. ಅವನು ನಿಲ್ಲಿಸಿರ್ತಾನೆ ಮನಸ್ಸನ್ನು. ಅದರಿಂದಾಗಿ ಆ ಮನಸ್ಸಿನಲ್ಲಿ ದೇವರ ಆಲೋಚನೆ ಬಿಟ್ಟು ಬೇರೆ ಆಲೋಚನೆ ಬರುವುದೇ ಇಲ್ಲ, ದೇವರ ಆಸೆ ಬಿಟ್ಟು ಬೇರೆ ಆಸೆ ಬರುವುದೇ ಇಲ್ಲ ಮನಸ್ಸಿನಲ್ಲಿ. ಯಾವುದೇ ಕಾರಣಕ್ಕೂ ಬರೋಲ್ಲ. ಅದರಲ್ಲಿ ದೇವರದ್ದೊಂದೇ ಆಸೆ, ನನಗೆ ದೇವರು ಬೇಕು, ದೇವರು ಬೇಕು, ದೇವರು ಬೇಕು. ಅದರಿಂದಾಗಿ ಇವನಿಲ್ಲಿ ಏನೇ ಬಯಸಿದರೂ ದೇವರಿಗೋಸ್ಕರ, ತನಗೋಸ್ಕರ ಅಲ್ಲ, ಇನ್ನೊಬ್ಬರಿಗೋಸ್ಕರ ಅಲ್ಲ, ಕೇವಲ ದೇವರಿಗೋಸ್ಕರ. ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ಧೃತಿ ಅಂದರೆ ಅಚಲವಾದ ನಿಲುವು. ಏನು ಅಚಲವಾದ ನಿಲುವು? ದೇವರು ಬೇಕೇ ಬೇಕು ಎನ್ನುವಂತಹ ನಿಲುವು. ಬೇಕೇ ಬೇಕು ನೋಡಿ, ಇದು ಹಠ. ಇದನ್ನೇ ಗಟ್ಟಿ ನಿಲುವು ಅಂತ ಹೇಳುವಂಥದ್ದು. ಅದು ಅವನೊಳಗಿದೆ. ನಮ್ಮಲ್ಲಿರುವ ಕೊರತೆಯೇ ಇದು. ನಮಗೆ ದೇವರು ಬೇಕೇ ಬೇಕು ಅಂತಿಲ್ಲ, ದೇವರು ಬೇಕು ಅಂತನೂ ಇಲ್ಲ, ಮತ್ತು ದೇವರು ಕಂಡ್ರೆ ನೋಡೋಣ ಅಂತ ನಮ್ಮೊಳಗಿರುವಂಥದ್ದು ಇಂಥದ್ದು. ಆದರೆ ಇದು ಯಾವತ್ತೂ ನಮಗೆ ದೇವರ ಹತ್ರ ಕರ್ಕೊಂಡು ಹೋಗಲ್ಲ, ದೇವರನ್ನು ತೋರಿಸೋಲ್ಲ. ಮತ್ತೇನು ಅಂದರೆ ದೇವರ ಬಳಿ ಹೋಗಬೇಕು, ದೇವರೊಟ್ಟಿಗೆ ವಾಸ ಮಾಡಬೇಕು ಅಂದರೆ ದೇವರು ಬೇಕೇ ಬೇಕು ನನಗೆ ಎನ್ನುವಂತಹ ಆ ಹಂಬಲ
ಗಟ್ಟಿಯಾಗಿ ಒಳಗಿರಬೇಕು. ಅದರಿಂದಾಗಿಯೇ ಆ ಮನಸ್ಸು ದೇವರನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ. ಯಾಕಂದ್ರೆ ಅಷ್ಟು ಆಸೆ ಇರುವುದರಿಂದಾಗಿ ಅದನ್ನು ಹೇಳ್ತಾನೆ, ಧೃತ್ಯಾತ್ಮಾನಂ ನಿಯಮ್ಯ ಚ. ಮತ್ತು ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವ. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಂದರೆ ಪ್ರಪಂಚದಲ್ಲಿ ಕೇಳಲಿಕ್ಕೊಂದಿದೆ, ನೋಡಲಿಕ್ಕೆ, ಮುಟ್ಲಿಕ್ಕೆ, ಮೂಸಲಿಕ್ಕೆ, ತಿನ್ನಲಿಕ್ಕೆ, ಅದೆಲ್ಲವನ್ನು ಬಿಟ್ಟುಬಿಟ್ಟಿದ್ದಾನಂತೆ ಅವನು. ಎಲ್ಲ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಯಾವುದರಲ್ಲಿ ಅವನಿಗೆ ಇಚ್ಛೆಯೇ ಇಲ್ಲ. ಇವತ್ತು ಬೇಕು ಅಂತಲೇ ಇಲ್ಲ. ನಾನು ಈ ಪ್ರಪಂಚದಲ್ಲಿ ನೋಡಬೇಕು ಎನ್ನುವ ಆಸೆ ಹೊರಟೋಗ್ಬಿಟ್ಟಿದೆ ಅವನಿಗೆ. ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಇಲ್ಲವೇ ಇಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ದೇವರನ್ನು ನೋಡಿದ ಮೇಲೆ ಇನ್ನು ನೋಡಲಿಕ್ಕೆ ಏನು ಉಳಿದಿದೆ? ಏನಿಲ್ವೇ ಇಲ್ಲ. ಅದೇ ರೀತಿ ದೇವರು ಮಾತು ಕೇಳಿದ ಮೇಲೆ ಇನ್ನು ಮತ್ತೆ ಕೇಳಲಿಕ್ಕೆ ಏನು ಉಳಿದಿದೆ ಇಲ್ಲಿ? ದೇವರ ರುಚಿ ಸಿಕ್ಕಿದ ಮೇಲೆ ಮತ್ತೇನಿಲ್ಲ ರುಚಿ ಇದೆ? ಇಲ್ಲವೇ ಇಲ್ಲ. ಯಾವ ರೀತಿ ಸಿಹಿ ನೀರು ಕುಡಿದವನಿಗೆ ಆಮೇಲೆ ಉಪ್ಪು ನೀರು ಕುಡಿಬೇಕು ಅಂತ ಆಸೆ ಆಗೋಲ್ವಲ್ಲ, ಅದೇ ರೀತಿ ದೇವರನ್ನು ಕಾಣುವವರೆಗೆ ಇಲ್ಲಿಯದ್ದೆಲ್ಲ ಆಸೆಗಳಿರ್ತಾವಷ್ಟೆ. ಅದು ಬೇಕು, ಇದು ಬೇಕು ಅಂತ. ಆದರೆ ದೇವರನ್ನು ಕಣ್ಣ ಮೇಲೆ ಇಲ್ಲಿ ಆಸೆ ಎಲ್ಲ ಹೊರಟೋಗುತ್ತೆ. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಆಸೆ ನಮಗೆ ಯಾಕಿದೆ? ಈಗ ಅದನ್ನು ನೋಡಬೇಕು, ಇದನ್ನು ಕೇಳಬೇಕು, ಇದನ್ನು ತಿನ್ನಬೇಕು, ಇಷ್ಟೇ. ಅದರಿಂದ ಖುಷಿಯಾಗತ್ತೆ ಅಂತ ನೋಡಿ. ಇಷ್ಟೇ, ಅದನ್ನು ನೋಡಬೇಕು, ನೋಡುವುದರಿಂದ ಖುಷಿಯಾಗತ್ತೆ. ಇದನ್ನು ನೋಡದೇ ಇದ್ದದ್ದು ಇಲ್ಲಿವರೆಗೆ, ನೋಡಿದರೆ ಖುಷಿಯಾಗತ್ತೆ. ಇದನ್ನು ಕೇಳಬೇಕು, ಕೇಳಿದರೆ ಖುಷಿಯಾಗತ್ತೆ. ಅಂದರೆ ಮನುಷ್ಯ ನೋಡಬೇಕು, ಕೇಳಬೇಕು ಅಂತ ತಿನ್ನಬೇಕು ಎಲ್ಲ ಇಚ್ಛಿಸುವುದು ಯಾಕಂದರೆ ಖುಷಿಯಾಗತ್ತೆ, ಆನಂದ ಆಗತ್ತೆ ಅಂತ. ಒಂದೊಮ್ಮೆ ಕೇಳುವುದರಿಂದ ದುಃಖ ಆಗತ್ತೆ ಅಂತ ಹೇಳುವುದಾದರೆ ಯಾರಿಗೂ ಬೇಡ. ಅದು ತಿನ್ನುವುದರಿಂದ ದುಃಖ ಆಗತ್ತೆ ಅಂದರೆ ಯಾರಿಗೂ ಬೇಡ. ಅಂದರೆ ಖುಷಿಯಾಗತ್ತೆ ಅಂತ ಇವನು ಇಚ್ಛಿಸ್ತಾ ಇರ್ತಾನೆ. ದೇವರನ್ನು ಕಂಡ ಮೇಲೆ ಏನೊಂದು ಖುಷಿ ಅನುಭವಿಸ್ತಾನೆ, ಅದನ್ನು 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ಆ ಆನಂದದ ಮುಂದೆ, ಆ ಖುಷಿಯ ಮುಂದೆ ಉಳಿದದ್ದೆಲ್ಲವೂ ಕೂಡ ಅವನಿಗೆ ಶೂನ್ಯವಾಗಿ ಕಂಡುಬಿಡ್ತದೆ. ಅಯ್ಯೋ, ಇದೇನು ಇದು ಖುಷಿಯ? ಇದು ಒಂದು ಖುಷಿಯ? ನಾನು ಇಲ್ಲಿವರೆಗೆ ಇದನ್ನು ಖುಷಿ, ಸಂತೋಷ ಅಂತ ತಿಳ್ಕೊಂಡಿದ್ನಲ್ವ, ಇದು ಸಂತೋಷವೇ ಅಲ್ಲ ಅಂತ. ಅದರಿಂದಾಗಿ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವ, ಈ ಪ್ರಪಂಚದಲ್ಲಿ ಏನು ಕಿವಿಗೆ ಒಂದೊಂದು, ಇಂದ್ರಿಯಕ್ಕೆ ಒಂದೊಂದಿದೆ, ಅದೆಲ್ಲ ಬಿಟ್ಟುಬಿಡ್ತಾನಂತೆ ಅವನು. ಅಂದರೆ ಬಿಟ್ಟುಬಿಡ್ತಾನೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅವನಿಗೆ ಯಾವುದನ್ನು ನೋಡಬೇಕು ಅಂತ ಇಚ್ಛೆ ಇಲ್ಲ, ಯಾವುದನ್ನು ನೋಡಬಾರ್ದು ಅಂತಲೂ ಇಲ್ಲ, ಜಡಭರತನಾಗಿ. ಏನನ್ನು ತಿನ್ನಬೇಕು ಅಂತಲೂ ಇಲ್ಲ, ಏನನ್ನು ತಿನ್ನಬಾರ್ದು ಅಂತಲೂ ಇಲ್ಲ, ಏನನ್ನು ಕೇಳಬೇಕು ಅಂತಲೂ ಇಲ್ಲ, ಏನನ್ನು ಕೇಳಬಾರ್ದು ಅಂತಲೂ ಇಲ್ಲ. ನೋಡಿ, ಇದೆ. ಯಾಕಂತ ಹೇಳಿದ್ರೆ ಎರಡರಲ್ಲಿ ಒಂದಿದ್ರೂ ಕೂಡ ಅವನಿಗೆ ಇಚ್ಛೆ ಇದೆ ಅಂತ, ಅದರಲ್ಲಿ ಅಟ್ಯಾಚ್ಮೆಂಟ್ ಇದೆ ಅಂತ. ಇಲ್ಲ, ಇದನ್ನು ನಾನು ನೋಡುವುದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ನೋಡಬೇಕು ಅಂತ ಆಸೆ ಇದೆ ಅಂತ. ಇಲ್ಲ, ಇದನ್ನು ನಾನು ಕೇಳುವುದಿಲ್ಲ ಅಂದರೆ ಇನ್ನೊಂದು ಕೇಳಬೇಕು ಅಂತ ಆಸೆ ಇದೆ ಅಂತ. ಆದರೆ ಅವನಿಗೆ ಹಾಗಲ್ಲ. ಮತ್ತೇನೆಂದರೆ ಅವನಿಗೆ ಯಾವುದನ್ನೂ ನೋಡುವ ಇಚ್ಛೆ ಇಲ್ಲ, ಯಾವುದನ್ನು ನೋಡಬಾರದು. ಯಾಕಂದರೆ ಇಲ್ಲಿಯದ್ದೆಲ್ಲವೂ ಒಂದೇ ಅಂತ. ಇದು ಯಾವುದು ಅವನಿಗೆ ಇಚ್ಛೆಯಲ್ಲ. ಅದಕ್ಕೋಸ್ಕರ ಏನಂದರೆ, ಇವಾಗ ಶುಕಾಚಾರ್ಯರಿದ್ದಾಗೆ, ಶುಕಾಚಾರ್ಯರು ಹೋಗ್ತಾ ಇರಬೇಕಾದ್ರೆ ಏನಾದರೂ ನೋಡಿದರೂ ಕೂಡ, ಏನೋ ನಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರು ನಮ್ಮನ್ನು ನೋಡುವುದೇ ಅಲ್ಲ, ಅವ್ರ ಮನಸ್ಸಿನಲ್ಲಿ ಬೇರೆಯೇ ಇರೋದು. ಕೆಲವು ಸಲ ಏನಂದರೆ ದೇವರು ಮರ್ತೋದ್ನ ಒಳಗಿನಿಂದ, ಕೆಲವು ಸಲ ಒಂದು ಕ್ಷಣಕಾಲ ದೇವರು ಮರೆ ಬಂತ, ಅವಾಗ ಇಲ್ಲೇನೋ ಕಾಣ್ತು ಪ್ರಪಂಚದಲ್ಲಿ, ಅವಾಗೇನೋ ನೋಡಿದರೂ ಕೂಡ ಅದರಲ್ಲಿ ಯಾವ ಆಸಕ್ತಿಯೂ ಬರೋಲ್ಲ ಅವರಿಗೆ. ಇದು ಯಾಕಂತ ಹೇಳಿದ್ರೆ, ಪುಟ್ಟ ಮಗು ಒಂದು ಜಗತ್ತನ್ನು ನೋಡಿದ ಹಾಗೆ. 1 ತಿಂಗಳು 2 ತಿಂಗಳು ಮಗು ಈ ಜಗತ್ತನ್ನು ನೋಡಿದರೆ ಅದಕ್ಕೆ ಏನಾದರೂ ಆಸೆ ಬರುತ್ತಾ? ಇಲ್ಲ ತಾನೆ? ಆ ರೀತಿ ಅವನ ಮನಸ್ಸಿರ್ತದಂತೆ. ಅದಕ್ಕೋಸ್ಕರ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವ, ಇದನ್ನೆಲ್ಲ ಬಿಟ್ಟು ನಂತರ ರಾಗದ್ವೇಷೋಭ್ಯುದಸ್ಯ ಚ ಅಂತ ಹೇಳ್ತಾನೆ. ಅಂತೇಳಿದರೆ ಇದರದ್ದೇ ಫಲಿತಾಂಶ ಏನು ಅಂತ ಹೇಳಿದ್ರೆ, ರಾಗದ್ವೇಷೋ ವ್ಯುದಸ್ಯ ಚ ಅಂತ. ಅಂದರೆ ರಾಗದ್ವೇಷ ಅದನ್ನು ದೂರ ಮಾಡಿಬಿಟ್ಟಿದ್ದಾನೆ ಅಂತ. ರಾಗದ್ವೇಷ ಅಂದರೆ ಬೇಕು ಬೇಡಗಳು ದೂರ ಆಗಿಬಿಟ್ಟಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಯಾವುದು ಬೇಕು ಅಂತಲೂ ಇಲ್ಲ. ಯಾಕಂದರೆ ಇಲ್ಲಿ ಬೇಕು ಅಂತ ಹೇಳಲಿಕ್ಕೆ ಏನಿದೆ? ದೇವರನ್ನು ಕಂಡ ಮೇಲೆ, ದೇವರಲ್ಲಿ ಇರುವ ಖುಷಿ ಅನುಭವಿಸಿದ ಮೇಲೆ ಇಲ್ಲಿ ಬೇಕು ಅಂತ ಹೇಳೋದಕ್ಕೆ ಏನಿದೆ? ಯಾಕಂದರೆ ಇಲ್ಲಿ ಆನಂದಕ್ಕೆ ಬೇಕಾದದ್ದು ಇಲ್ಲಿ ಏನು ಇಲ್ಲವೇ ಇಲ್ಲ ಅಂತ ಗೊತ್ತಾಗಿದೆ ಅವನಿಗೆ. ಇಲ್ಲಿರೋದೆಲ್ಲವೂ ಕೂಡ ಬರೀ ನಮಗೆ ಆಸೆ ತೋರಿಸೋದಷ್ಟೇ, ಸುಖದ ಆಸೆ ತೋರಿಸುವುದು ಹೊರತೆ ನಿಜವಾದ ಸುಖವನ್ನು ಕೊಡೋಲ್ಲ. ಯಾಕಂತ ಹೇಳಿದ್ರೆ ಸಿಕ್ತು ಅಂತ ಹೇಳಬೇಕಾದ್ರೆ ಕೈ ಕೊಟ್ಬಿಡ್ತದೆ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಅಷ್ಟೇ. ಹೀಗೆ ಆಗುವಂಥದ್ದು. ಅದಕ್ಕಾಗಿ ಇವನಿಗೆ ಯಾವುದೂ ಕೂಡ ಇಲ್ಲಿ ಬೇಕು ಅಂತ ಇಲ್ಲವೇ ಇಲ್ಲ, ಹಾಗಂತ ಯಾವುದು ಬೇಡ ಅಂತನೂ ಇಲ್ಲ. ಯಾಕಂದರೆ ದೇವ್ರ ಇಚ್ಛೆ ಇರುವವರೆಗೆ ಇಲ್ಲಿ ಅದು ನನಗೆ ಸಿಗುತ್ತೆ. ಅದು ದೇವ್ರ ಇಚ್ಛೆ ಇರುವವರೆಗೆ ನಾನು ಇಲ್ಲಿರಲೇಬೇಕು. ದೇವ್ರ ಇಚ್ಛೆ ಇರುವವರೆಗೆ ದೇವರು ಏನನ್ನು ನನಗೆ ಉಣಿಸ್ತಾನೆ, ಉಣ್ಣಲೇಬೇಕು.
ನೋಡಿ, ಅದಕ್ಕೆ ಜಡಭರತ ಇದೇ ರೀತಿ ಇದ್ದವನು. ಶುಕಾಚಾರ್ಯರೆಲ್ಲ ಇದೇ ರೀತಿ ಇರುವಂಥವ್ರು. ಅದರಿಂದ ಏನು ಅಂದರೆ ಬೇಕು ಇಲ್ಲ, ಬೇಡ ಇಲ್ಲ, ಇದೆಲ್ಲ ಏನು ಅಂದರೆ ಒಳಗೆ ಆಗುವ ಸಹಜವಾದ ಸ್ಥಿತಿ. ಇದನ್ನು ಬಲಾತ್ಕಾರದಿಂದ ತೊಗೊಂಬರೋದಲ್ಲ, ಬಲಾತ್ಕಾರದಿಂದ ತೊಗೊಂಬರ್ಲಿಕ್ಕೆ ಆಗೋದೂ ಇಲ್ಲ ಇದು. ಮತ್ತೇನೆಂದರೆ ಪರಿಪಕ್ವವಾದ ಮನಸ್ಸಿನ, ಪರಿಪಕ್ವವಾದ ಬುದ್ಧಿಯ ಲಕ್ಷಣ ಇದು. ಈ ರೀತಿ ಇರ್ತದೆ ಅದು. ಆಮೇಲೆ ಏನು ಮಾಡ್ತಾನೆ ಅಂತ ಹೇಳಿದರೆ, ವಿವಿಕ್ತ ಸೇವಿ ಲಘ್ವಾಷಿ ಯತವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಮುಂದೆ ಅವನೇನಾಗತ್ತೆ ಅಂತ ಹೇಳಿದರೆ, ದೇವರನ್ನು ಕಂಡ ಮೇಲೆ ಅವನು ದೇವರ ಹತ್ತಿರ ಹೋಗುವ ತನಕ ಅವನಲ್ಲಿ ಆಗುವ ಬದಲಾವಣೆಗಳು ಯಾವ ರೀತಿ ಇರ್ತದೆ. ಮತ್ತೇನು ಅಂತ ಹೇಳಿದರೆ ಇದು ಒಂದೆರಡು ದಿನದ್ದಲ್ಲ, ಮತ್ತೇನು ಅಂದರೆ ಇದು ನಿರಂತರ ಹೀಗೆ ಇರ್ತದೆ. ಮತ್ತೇನೆಂದರೆ ವಿವಿಕ್ತ ಸೇವಿ, ಅವನು ಏಕಾಂತವನ್ನು ಇಷ್ಟಪಡ್ತಾನೆ. ಎಲ್ಲರೊಟ್ಟಿಗೆ ಇರಲಿಕ್ಕೆ ಇಷ್ಟಪಡಲ್ವಂತೆ, ಎಲ್ಲರೊಟ್ಟಿಗೆ ಬೆರೀಲಿಕ್ಕೆ ಇಷ್ಟ ಆಗೋಲ್ವಂತೆ ಅವನಿಗೆ. ಕಾರಣ ಏನು ಅಂತ ಹೇಳಿದ್ರೆ ಅವನ ಮಾರ್ಗವೇ ಬೇರೆ, ಅವನ ಆಸೆಯೇ ಬೇರೆ, ಅವನ ಮನಸ್ಸೇ ಬೇರೆ, ಅವನ ಬುದ್ಧಿಯೇ ಬೇರೆ. ಈ ಜಗತ್ತಿನಲ್ಲಿರುವವರದ್ದು ಮನಸ್ಸೇ ಬೇರೆ, ಬುದ್ಧಿಯೇ ಬೇರೆ. ಅದಕ್ಕಾಗಿ ಅವರಿಗೂ ಇವನು ಇಷ್ಟ ಆಗಲ್ಲ, ಇವನಿಗೂ ಅವ್ರು ಇಷ್ಟ ಆಗಲ್ಲ. ನೋಡಿ, ಇದೇ ಸ್ವಾರಸ್ಯ. ಯಾವ ರೀತಿ ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ ಅದೇ ರೀತಿ. ಈ ಶಕುಂತಲೆಯನ್ನು ಕಣ್ವರು ಕಳಿಸಿಕೊಟ್ರು ದುಷ್ಯಂತನ ಬಳಿಗೆ. ಹೋಗು ನೀನು, ಯಾಕಂದರೆ ಭರತ ದೊಡ್ಡವನಾಗಿದ್ದಾನೆ ಮಗ, ಇನ್ನು ಅವನಿಗೆ ರಾಜ್ಯ ಸಿಗಬೇಕು, ಅದಕ್ಕೋಸ್ಕರ ಹೋಗು ಅಂತ ಕಳಿಸಿಕೊಟ್ರು. ಆದರೆ ಅವಳೊಬ್ಬಳೇ ಹೋಗಬೇಕು ಅಂತ ಹೇಳಿ ತಮ್ಮ ಆಶ್ರಮದ ಋಷಿಗಳನ್ನು ಕಳಿಸ್ಕೊಟ್ರು, ಕೆಲವರನ್ನು. ಹೋಗಿ ಅವಳನ್ನು ಬಿಟ್ಟು ಬನ್ನಿ ಅಂತ. ಈ ಋಷಿಗಳೆಲ್ಲರೂ ಕೂಡ ತಾವು ಪಟ್ಟಣದ ತನಕ ಬಂದರಂತೆ. ಪಟ್ಟಣದ ಹತ್ತಿರ ಬರ್ತಾ ಇದ್ದ ಹಾಗೇ ಆ ಪಟ್ಟಣದ ಜನ ಇವರನ್ನು ಒಂದು ರೀತಿಯಿಂದ ನೋಡ್ತಾರಂತೆ. ಯಾಕಂದರೆ ಪಟ್ಟಣದ ಜನದ ಒಂದು ವಾಸದ ಶೈಲಿಯೇ ಬೇರೆ, ಅವರ ಉಡುಗೆ ತೊಡುಗೆಗಳೇ ಬೇರೆ, ಅವರದೆಲ್ಲ ಮನಸ್ಸು ಬುದ್ಧಿ ಎಲ್ಲ ಬೇರೆಯೇ ಅವರದ್ದು. ಅದರಿಂದಾಗಿ ಇವರು ಕಾಡಿನಲ್ಲಿರುವಂಥವರು, ಕಾಡಿನ ಎಲ್ಲ ವೇಷಭೂಷಣ, ಇವರದ್ದು ಮನಸ್ಸು ಬುದ್ಧಿ ಎಲ್ಲವೂ ಬೇರೆ ರೀತಿ. ಅದಕ್ಕೇನೋ ವಿಚಿತ್ರವಾಗಿ ಯಾವುದೊಂದು ಪ್ರಾಣಿ ಬಂದಾಗ ನೋಡ್ತಾರಂತೆ. ಋಷಿಗಳು ಕೂಡಲೇ ಇದನ್ನು ಗಮನಿಸಿದರು. ಓ, ಈ ಪಟ್ಟಣ ವಾಸಿಗಳದ್ದು ಮನಸ್ಸೇ ಬೇರೆ ಇದೆ, ಇವರದ್ದು ಬುದ್ಧಿ ಬೇರೆ ಇದೆ, ಇನ್ನೂ ನಾವಿಲ್ಲಿರುವುದು ಸರಿಯಲ್ಲ, ಇನ್ನೂ ನಾವು ಈ ಪಟ್ಟಣಕ್ಕೆ ಪ್ರವೇಶ ಮಾಡೋದು ಸರಿಯಲ್ಲ ಅಂತೇಳಿ ಕೂಡಲೇ ಅದು ಇವಳಿಗೆ ಶಕುಂತಲೆಗೆ ಹೇಳ್ದಾಳೆ, ನೀನೊಬ್ಬಳೇ ಹೋಗು ಮಗನೊಟ್ಟಿಗೆ, ನಾವು ನಮ್ಮ ಪಾಡಿ ಕಾಡಿಗೆ ಹೋಗ್ತೇವೆ ಅಂತ. ಇದೆ ವಾಸ್ತವಿಕವಾಗಿ ಅವರಿಗೆ ಇಲ್ಲಿ ಅದು ಹಿಡಿಸೋಲ್ಲ. ಇಲ್ಲಿಯವರಿಗೂ ಕೂಡ ಅಷ್ಟೇ, ಪೇಟೆಯಲ್ಲಿರುವವರಿಗೆ, ಸಿಟಿಯಲ್ಲಿರುವವರಿಗೆ ಅಂಥದ್ದು ಹಿಡಿಸುವುದಿಲ್ಲ. ಯಾಕಂತೇಳಿದರೆ ಇವರು ಈ ಸಂಸಾರದಲ್ಲೇ ಬಿದ್ದಿರುವಂಥವ್ರು, ಸಂಸಾರದಲ್ಲೇ ಬಯಸ್ತಾ ಇರುವಂಥವ್ರು. ಅದರಿಂದಾಗಿ ಏನಂದರೆ ವಿವಿಕ್ತ ಸೇವಿ, ತಾನಾದಷ್ಟು ಏಕಾಂತದಲ್ಲಿರಲಿಕ್ಕೆ ಇಷ್ಟಪಡ್ತಾನೆ ಅವನು ಅಂತ ಹೇಳ್ತಾರೆ. ಅಂದರೆ ವಿವಿಕ್ತ ಸೇವಿ ಅಂತ ಹೇಳಿದ್ರೆ ಒಂದಾ ದೇವರಲ್ಲೇ ಇರ್ತಾನೆ, ಅಥವಾ ಏನಂದರೆ ಅಂತಹ ಇವನಿಗೆ ಒಂದು ಮನಸ್ಸಿಗೆ, ಇವನ ಬುದ್ಧಿಗೆ ಹಿಡಿಸುವಂತಹ ಜ್ಞಾನಿಗಳಿದ್ದರೆ ಆ ಜ್ಞಾನಿಗಳೊಟ್ಟಿಗೆ ಇಷ್ಟಪಡ್ತವನಷ್ಟೇ. ಅಂದರೆ ಅಂಥ ಜ್ಞಾನಿಗಳು ಸಿಗೋಲ್ಲ, ಅದರಿಂದಾಗಿ ಏಕಾಂತ ಇಷ್ಟಪಡೋದು ಅವನು. ಸಿಕ್ಕಿದರೆ ಅಂಥ ಜ್ಞಾನಿಗಳು, ಇಲ್ಲಿದ್ದರೆ ಏಕಾಂತವಾಗಿರ್ಲಿಕ್ಕೆ ಇಷ್ಟಪಡ್ತಾನೆ. ಲಘ್ವಾಷಿ, ಮತ್ತೇನೆಂದರೆ ಆಹಾರ ತುಂಬ ಕಡಿಮೆ ಮಾಡ್ತಾನಂತೆ. ಆಹಾರ ಸ್ವೀಕಾರ ಮಾಡುವಂಥದ್ದು ಬಹಳ ಕಡಿಮೆ ಮಾಡ್ತಾನೆ ಅಂತ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದರೆ ಅವನಿಗೆ ಆಹಾರದ ಅವಶ್ಯಕತೆ ಬೀಳೋಲ್ಲ. ಯಾಕಂತ ಹೇಳಿದರೆ ಅವನ ನಾಲಿಗೆ ರುಚಿ ಹೊರಟೋಗ್ಬಿಟ್ಟಿದೆ, ಅವನಿಗೆ ನಾಲಿಗೆಗೆ ಆಹಾರ ಬೇಕು ಅಂತಿಲ್ಲ. ಮತ್ತೇನು ಅಂತ ಹೇಳಿದರೆ ತಿನ್ನಬೇಕು ಅಂತ ತಿಂತಾ ಇದ್ದಾನಷ್ಟೆ. ಎಲ್ಲಿವರೆಗೆ ಇಲ್ಲಿ ದೇವರು ಇಟ್ಟಿರ್ತಾನೋ ಅಲ್ಲಿವರೆಗೆ ತಿನ್ನಬೇಕು, ಅದಕ್ಕೆ ತಿಂತಾ ಇದ್ದಾನಷ್ಟೆ. ಇದಕ್ಕೂ ನಮಗೆ ಒಳ್ಳೆ ಸಾಕ್ಷಿ ಜಡಭರತ. ನೋಡಿ, ಅದಕ್ಕೋಸ್ಕರ ಅವನು ಏನು ಸಿಕ್ಕಿದರೆ ತಿಂತಾ ಇದ್ದ, ಇಲ್ಲಿದ್ರೆ ಇಲ್ಲ, ಏನು ಕೊಟ್ಟರು ತಿಂತಾ ಇದ್ದ. ಆ ರೀತಿ ಲಘು ಆಶಿ ಅಂತ ಹೇಳಿದ್ರೆ ಸ್ವಲ್ಪ, ಇನ್ನೊಂದೇನು ಅಂದರೆ ಸ್ವಲ್ಪ ಆಹಾರ, ಲಘುವಾದ ಆಹಾರ. ಲಘುವಾದ ಆಹಾರ ಅಂತ ಹೇಳಿದ್ರೆ ಈ ದೇಹ ಉಳಿಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ. ಅಂದರೆ ಅವನು ಸ್ವೀಕಾರ ಮಾಡುವಂಥದ್ದು ನಾಲಿಗೆಗಲ್ಲ, ಅವನು ಸ್ವೀಕಾರ ಮಾಡುವುದು ಕೇವಲ ದೇಹಕ್ಕೋಸ್ಕರ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಯಾಕಂದರೆ ಸ್ವಲ್ಪ ಹೆಚ್ಚು ನಾನು ಆಹಾರ ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರೆ ನಾಲಿಗೆ ರುಚಿ ಹತ್ಕೊಂಡ್ಬಿಡ್ತದೆ. ನಾಲಿಗೆ ರುಚಿ ಹತ್ತಿತು ಅಂತ ಹೇಳಿದ್ರೆ ಉಳಿದದ್ದೆಲ್ಲ ಶುರುವಾಗತ್ತೆ. ಯಾಕಂತ ಹೇಳಿದ್ರೆ ಈ ನಾಲಿಗೆಯಿಂದಲೇ ಉಳಿದ ಎಲ್ಲ ಆಸೆಗಳು ಶುರುವಾಗೋದಂತೆ. ಅದಕ್ಕೆ ಜಿತಂ ರಸೇ ಜಿತಂ ಸರ್ವಂ ಅಂತ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ. ನಾಲಿಗೆ ಒಂದನ್ನು ಗೆದ್ದಿಯಾ ನೀನೆಲ್ಲ ಗೆದ್ದಾಗೆ ಅಂದ. ಅದರಿಂದಾಗಿಯೇ ಲಘ್ವಾಷಿ, ಬಹಳ ಕಡಿಮೆ ಆಹಾರ ಸ್ವೀಕಾರ ಮಾಡ್ತಾನಂತೆ. ಮತ್ತು ಯಥ ವಾಕ್ಕಾಯ ಮಾನಸಃ,
ಅವನು ಹೇಗಿರ್ತಾನೆ ಅಂತ ಹೇಳಿದ್ರೆ ಅವನ ಮಾತು, ಮನಸ್ಸು, ದೇಹ ಮೂರು ಕೂಡ ಸಂಪೂರ್ಣ ನಿಯಂತ್ರಣದಲ್ಲಿರ್ತದೆ. ಅದಕ್ಕಾಗಿ ಆ ಮಾತು ಎಚ್ಚರ ತಪ್ಪಿ ಒಂದು ಬರುವುದಿಲ್ಲ. ಇವನ ಆಜ್ಞೆ ಇಲ್ಲದೆ ಬಾಯಿ ಒಂದು ಮಾತು ಆಡೋದಿಲ್ಲ, ಮತ್ತು ಯೋಚನೆ ಮಾಡದೆ ಒಂದು ಮಾತು ಆಡೋದಿಲ್ಲ. ಪ್ರತಿಯೊಂದು ಮಾತನ್ನು ಕೂಡ ಅಷ್ಟು ಯೋಚನೆ ಮಾಡಿ ಮಾತಾಡ್ತಾನೆ. ಅದಕ್ಕಾಗಿಯೇ ಅವನ ಒಂದೊಂದು ಶಬ್ದಕ್ಕೆ, ಒಂದೊಂದು ಮಾತಿಗೆ 10 ಅರ್ಥಗಳಿರ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ತೂಕವಾದ ಮಾತಾಡಿರ್ತಾನೆ ಅವನು, ಅಷ್ಟು ತೂಕವಾದ, ಅಷ್ಟು ಅರ್ಥಗರ್ಭಿತವಾದ ಮಾತು. ಅದೇ ರೀತಿ ಅವನ ಮನಸ್ಸು ಕೂಡ ಅಷ್ಟೇ ಸಂಪೂರ್ಣ ಅವನ ನಿಯಂತ್ರಣದಲ್ಲಿ ಇರ್ತದೆ. ಅದನ್ನು ನಾವು ಹಿಂದೆಯೇ ನೋಡಿದ್ದೇವೆ. ಸಂಪೂರ್ಣ ನಿಯಂತ್ರಣ, ಇವನ ನಿಯಂತ್ರಣ ತಪ್ಪಿ ಹೋಗುವುದೇ ಇಲ್ಲ ಅದು. ಅದಕ್ಕಾಗಿ ಆ ಮನಸ್ಸಿನಲ್ಲಿ ನೆಗೆಟಿವ್ ಬರುವುದೇ ಇಲ್ಲ, ಋಣಾತ್ಮಕ ಚಿಂತನೆಗೆ ಅವಕಾಶವೇ ಇಲ್ಲ. ಯಾಕಂದರೆ ಯಾರಿಗಾದರೂ ನೆಗೆಟಿವ್ ಯೋಚನೆ ಮಾಡಬೇಕು ಅಂತ ಇಷ್ಟ ಆಗತ್ತಾ? ಯಾರಿಗೂ ಇಷ್ಟ ಆಗಲ್ಲ. ಎಲ್ಲರೂ ನಾವು ಒಳ್ಳೆದು ಯೋಚನೆ ಮಾಡಬೇಕು ಅಂತಲೇ ಇಷ್ಟಪಡೋದು. ಆದರೆ ಅದು ಕೆಟ್ಟ ಯೋಚನೆ ಬರ್ತಾ ಇರ್ತದೆ ಒಳಗೆ. ಯಾಕಂದರೆ ಮನಸ್ಸು ನಮ್ಮ ಹತೋಟಿಯಲ್ಲಿ ಇಲ್ಲದೇ ಇರುವುದರಿಂದಲೇ ಬರ್ತಾ ಇರೋದು, ಕೆಟ್ಟ ಯೋಚನೆ ಬರ್ತಾ ಇರೋದು. ಇವನ ಸಂಪೂರ್ಣ ನಿಯಂತ್ರಣದಲ್ಲಿರುವುದರಿಂದಲೇ ಇವನ ಮನಸ್ಸು ಸರಿಯಾಗಿ ಯೋಚನೆ ಮಾಡುತ್ತದೆ, ಮತ್ತು ಇವನಿಗೆ ಹೇಗೆ ಬೇಕೋ ಹಾಗೆ ವರ್ತಿಸ್ತದೆ, ಬೇರೆ ರೀತಿ ಇಲ್ಲವೇ ಇಲ್ಲ ಅದು. ಮತ್ತೇನು ಅಂತ ಹೇಳಿದ್ರೆ ದೇಹವೂ ಕೂಡ ಅಷ್ಟೇ, ಎಲ್ಲ ಅಂಗಾಂಗಗಳೂ ಕೂಡ ಇವನ ನಿಯಂತ್ರಣದಲ್ಲಿ. ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಪ್ರತಿಯೊಂದು ಇವನ ನಿಯಂತ್ರಣದಲ್ಲಿ. ಇವನ ನಿಯಂತ್ರಣ ತಪ್ಪಿ ಒಂದು ಹೆಜ್ಜೆ ಹೋಗುವುದಿಲ್ಲ, ಮುಂದೆ ಹೋಗುವುದಿಲ್ಲ. ಆ ರೀತಿ ಈ ದೇಹವನ್ನು ತನ್ನ ನಿಯಂತ್ರಣದಲ್ಲಿ, ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿ, ಮಾತನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನಂತೆ ಅವನು. ಮತ್ತು ಧ್ಯಾನ ಯೋಗ ಪರೋ ನಿತ್ಯವೂ ಧ್ಯಾನ ಯೋಗದಲ್ಲೇ ನಿರತನಾಗಿರ್ತಾನೆ. ಯಾಕಂತ ಹೇಳಿದರೆ ಒಮ್ಮೆ ದೇವರನ್ನು ಕಂಡಿದ್ದಾನಲ್ಲ ಒಳಗೆ, ಆ ದೇವರನ್ನು ಕಂಡಿದ್ದರಿಂದಾಗಿ ರುಚಿ ಹತ್ತಿದೆ ಅವನಿಗೆ. ಅದರಿಂದಾಗಿ ಅವನು ಇಲ್ಲಿಯದ್ದೇನನ್ನು ಬಯಸುವುದಿಲ್ಲ. ಮತ್ತು ಬಯಸುವುದೇನು ಅಂತ ಹೇಳಿದರೆ ಮತ್ತೆ ನಾನು ದೇವರನ್ನು ನೋಡಬೇಕು. ಯಾಕಂದರೆ ಆ ದೇವರನ್ನು ನೋಡುವ ಆನಂದವೇ ಆನಂದ. ಅದಕ್ಕೋಸ್ಕರ ಒಳಗಿನಿಂದ ಆ ದೇವರನ್ನು ಕಾಣಲಿಕ್ಕೋಸ್ಕರ ಮತ್ತೆ ಧ್ಯಾನವನ್ನು ಮಾಡ್ತಾನೇ ಇರ್ತಾನಂತೆ ಅವನು. ಧ್ಯಾನ ಯೋಗ ಪರವು ನಿತ್ಯವೂ ಮಾಡ್ತಾನೆ. ಮತ್ತು ವೈರಾಗ್ಯಂ ಸಮುಪಾಶ್ರಿತ, ವೈರಾಗ್ಯವನ್ನು ಚೆನ್ನಾಗಿ ಆಶ್ರಯಿಸಿರ್ತಾನೆ. ಅಂದರೆ ಇಷ್ಟೆಲ್ಲ ಇರಬೇಕಾದ್ರೆ ವೈರಾಗ್ಯ ಅಂತ ಹೇಳಿದ್ರೇನು? ರಾಗ ಹೋಗ್ಬಿಟ್ಟಿದೆ ಅವನಿಗೆ. ರಾಗ ಅಂತ ಹೇಳಿದರೆ ಯಾವುದು ಕೆಟ್ಟದ್ರಲ್ಲಿ ಒಳ್ಳೆಯದು ಎನ್ನುವ ಭಾವನೆ ಇಲ್ಲವೇ ಇಲ್ಲ. ಅಂದರೆ ಇಲ್ಲಿಯದ್ದು ಯಾವುದಿದೆ, ಈ ಪ್ರಪಂಚದಲ್ಲಿ ಯಾವುದಿದೆ, ಇದು ಯಾವುದೂ ಒಳ್ಳೆಯದಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ನಮಗೆ ರಾಗ ಇರುವುದೇ ಅಲ್ಲಿ. ಏನು ಅಂತ ಹೇಳಿದರೆ ಅಯ್ಯೋ ಇದು ಒಳ್ಳೆಯದು, ಇದು ಬೇಕಪ್ಪ, ಅದು ಬೇಕು, ಇದು ಒಳ್ಳೆಯದು, ಅದು ಒಳ್ಳೆಯದು ಅಂತ. ಆದರೆ ಯಾವುದು ಒಳ್ಳೆಯದ್ದಾದರೂ ಒಂದು ದಿನ ಕೈ ಕೊಡುವುದೇ, ಆಮೇಲೆ ಕೆಟ್ಟದ್ದೇ ಅದು. ಈ ದೇಹದಿಂದ ಹಿಡಿದು ಈ ದೇಹವೂ ಕೂಡ ಒಂದು ದಿನ ಕೈ ಕೊಡುವಂಥದ್ದೇ ನೋಡಿ. ಅದಕ್ಕಾಗಿ ಅವನು ಈ ಜಗತ್ತಿನ ಸಂಪೂರ್ಣ ಲಿಮಿಟೇಷನ್ಗಳನ್ನು ಅರಿತುಕೊಂಡಿದ್ದಾನೆ, ಮಿತಿಗಳನ್ನು ಕರೆದುಕೊಂಡಿದ್ದಾನೆ. ಇದೇ ವೈರಾಗ್ಯ ಅಂತ ಹೇಳಿದರೆ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿನ ಮಿತಿ ನಮಗೆ ಅರ್ಥ ಆಗೋದು, ಲಿಮಿಟೇಷನ್ ಅರ್ಥ ಆಗೋದು. ಯಾಕಂದರೆ ಲಿಮಿಟೇಷನ್ ಅರ್ಥ ಆದಾಗ ಅದಕ್ಕಿಂತ ಹೆಚ್ಚು ನಾವಿದನ್ನು ಅಂಟ್ಕೊಳ್ಳಿಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟೇ ಇದನ್ನು ಅಂಟಿಸ್ಕೊಳ್ತೇವೆ. ಇದೇ ವೈರಾಗ್ಯ. ಅದಕ್ಕೆ ಎಲ್ಲಿವರೆಗೆ ಅಂದರೆ ಈ ದೇಹದ ಮೇಲೂ ಕೂಡ ಅವನಿಗೆ ಯಾವ ರೀತಿ ಅಟ್ಯಾಚ್ಮೆಂಟ್ ಇರೋಲ್ಲ. ಅದು ಹೇಗಂತ ಹೇಳಿದ್ರೆ ಭಾಗವತದಲ್ಲಿ ಕಪಿಲ ವಾಸುದೇವ ಹೇಳ್ತಾನೆ, ವಾಸ್ತವಿಕವಾಗಿ ಇಂಥವರು ದೇವರನ್ನು ಕಂಡವರು ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ಒಂಥರ ಈ ಕುಡುಕರ ಹಾಗೆ, ಹುಚ್ಚರ ಹಾಗೆ ಅಂತ. ಕುಡುಕರಿಗೆ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ನೋಡೋದೇ ಇಲ್ಲ ಅವರು. ಬಟ್ಟೆ ಇದ್ದರೂ ಒಂದೇ, ಇಲ್ದಿದ್ರು ಒಂದೇ. ಅದೇ ರೀತಿ ಇವ್ರಿಗೆ ದೇಹದ ಮೇಲೆ ಯಾವ ಅಟ್ಯಾಚ್ಮೆಂಟ್ ಇರೋಲ್ಲ. ನನ್ನ ದೇಹ, ನಾನು ದೇಹ ಇಲ್ಲವೇ ಇಲ್ಲ ಅವರಿಗೆ. ಮತ್ತೇನು ಅಂತ ಹೇಳಿದ್ರೆ ದೇವರು ಎಷ್ಟು ದಿನ ಈ ದೇಹದೊಳಗೆ ಇರಿಸಿದಾನೋ ಅಷ್ಟು ದಿನ ಇರೋದಷ್ಟೇ ನೋಡಿ. ಈ ಕಾರಣದಿಂದಲೇ ಮಳೆಯಲ್ಲಿ ನೆನೆದರೂ ಕೂಡ ಅವರಿಗೆ ಯಾವತ್ತೂ ಏನಾಗಲ್ಲ, ಚಳಿಯಲ್ಲಿ ಕೂತರೂ ಕೂಡ ಅವರಿಗೆ ಯಾವತ್ತೂ ಏನೂ ಆಗಲ್ಲ, ಬಿಸಿಲಲ್ಲಿ ನಿಂತರೂ ಕೂಡ ಅವ್ರಿಗೆ ಯಾವತ್ತೂ ಏನೂ ಆಗಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲವೂ ದೇಹದ ಅಭಿಮಾನದಿಂದ ಉಂಟಾಗೋದು. ನನಗೆ ಚಳಿ ಆಗೋದು, ನನಗೆ ಸೆಕೆ ಆಗೋದು, ನನಗೆ ಶೀತ ಆಗೋದು, ನೆಗಡಿ ಆಗೋದು, ಇದಕ್ಕೆಲ್ಲ ಕಾರಣ ಏನಾದರೂ ನೋಡಿ ಈ ದೇಹದ ಮೇಲೆ ಅಭಿಮಾನ.
ದೇಹದ ಮೇಲೆ ಅಭಿಮಾನದಿಂದಾಗಿಯೇ ನಮಗೆಲ್ಲ ಆಗುವಂಥದ್ದು. ದೇಹದ ಮೇಲೆ ಅಭಿಮಾನ ಇಲ್ಲದೇ ಇದ್ದರೆ ಆಗಲ್ಲ. ನಿಮಗೆ ಉದಾಹರಣೆಗಳುದಾದರೆ, ಇವಾಗ ನಾನು ಚಳಿ ಹಿಮಾಲಯಕ್ಕೆ ಹೋದರೆ ಗಡ 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 ನಡುಗುತ್ತೇನೆ ಚಳಿಯಲ್ಲಿ. ಎಲ್ಲಿದೆಪ್ಪ ಸ್ವೆಟ್ರಲ್ಲಿದೆ, ಅದೆಲ್ಲಿದೆ ಅಂತ. ಅದೇ ವ್ಯಕ್ತಿ ಕೋಮಾ ಸ್ಟೇಜಿಗೆ ಹೋದ ಅಂತ ತಿಳ್ಕೊಳ್ಳಿ, ಡೀಪ್ ಕೋಮಾದಲ್ಲಿ ಬಿದ್ದಿದ್ದಾನೆ, ದೇಹ ನಡುಗುತ್ತದ? ಡೀಪ್ ಕೋಮಾದಲ್ಲಿದ್ದಾಗ ಆ ದೇಹ ನಡುಗುತ್ತದ? ವಾಸ್ತವಿಕವಾಗಿ ಒಳಗೆ ಜೀವ ಇದ್ದಾನೆ, ಆ ದೇಹದೊಳಗೆ ಜೀವ ಇದ್ದಾನೆ. ಆದರೆ ಅವನಿಗೆ ಯಾಕೆ ನಡುಗುತ್ತಾ ಇಲ್ಲ ಅಂದರೆ ಈ ದೇಹದ ಮೇಲೆ ಸಂಬಂಧ ಇಲ್ಲ ಅವನಿಗೆ, ಈ ದೇಹದ ಸಂಬಂಧ ಇಲ್ಲ. ಅದೇ ರೀತಿ ಅವನಿಗೆ ಚಳಿ 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 ಅಂತ ಒದ್ದಾಡ್ತಾ ಇದ್ದ, ಅದಕ್ಕೆ ತಾನು ಚೆನ್ನಾಗಿ ಎಲ್ಲ ಗಟ್ಟಿಯಾಗಿ ಹಾಕ್ಕೊಂಡು ಬೆಚ್ಚಗಿನ ಮಾಡಿಕೊಂಡು ಮಲ್ಕೊಂಡ ಮೇಲೆ ಚಳಿ ಆಗೋದಿಲ್ಲ ನೋಡಿ. ಒಂದೊಮ್ಮೆ ಆಮೇಲೆ ಅವನ ಬಟ್ಟೆ ಅಂದರೆ ಅವನೇನು ಹೊದಿಕೆ ಎಲ್ಲ ಹಾಕ್ಕೊಂಡಿದ್ದಾನೆ, ಬೆಚ್ಚಗ ಮಾಡ್ಕೊಂಡಿದ್ದಾನೆ, ಅದನ್ನು ನೀವು ತೆಗೆದರೂ ಕೂಡ ಅವನಿಗೆ ಚಳಿ ಆಗೋಲ್ಲ. ಚಳಿ ಯಾವಾಗ ಆಗುತ್ತೆ ಅಂದರೆ ಮತ್ತೆ ಎಚ್ಚರ ಆದಮೇಲೆ. ಯಾವಾಗ ಅವನಿಗೆ ಎಚ್ಚರ ಆಯಿತು, ಎಚ್ಚರ ಆದಮೇಲೆ ಮತ್ತೆ ಚಳಿ ಆಗಲು ಶುರುವಾಗುತ್ತೆ. ಅಂದರೆ ಇದೇನು ಅಂತ ಹೇಳಿದರೆ, ಈ ದೇಹದ ಮೇಲೆ ನಮಗೆ ಎಷ್ಟು ನಾನು ನನ್ನದು ಅಂತಿದೆ, ಅಲ್ಲಿಯ ತನಕ ನಮಗೆ ಈ ದೇಹಕ್ಕೆ ಏನಾದರೂ ನನಗೆ ಅಂತ ತಿಳ್ಕೊಳ್ತೇನೆ. ಆದರೆ ಇವನ್ನೆಲ್ಲ ಬಿಟ್ಟು ದೇಹದ ಮೇಲೆ ಅಭಿಮಾನವೇ ಇಲ್ಲ. ಯಾಕಂದರೆ ಸಂಪೂರ್ಣ ವೈರಾಗ್ಯ, ಎಲ್ಲದರ ಲಿಮಿಟೇಷನ್ ಅಂತ ತಿಳ್ಕೊಂಡಿದ್ದಾನಂದೆ. ಮತ್ತು ಹೇಗಿರ್ತಾನೆ ಅಂತ ಹೇಳಿದ್ರೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಶ್ಯಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಅಹಂಕಾರವನ್ನು ಬಿಟ್ಟಿದ್ದಾನೆ ನೋಡಿ. ಎಲ್ಲಕ್ಕಿಂತ ದೊಡ್ಡ ಅಹಂಕಾರ ಏನಂದರೆ, ನಾನು ದೊಡ್ಡ ಜ್ಞಾನಿ, ನಾನು ದೇವರನ್ನು ಕಂಡುಬಿಟ್ಟಿದ್ದೇನೆ. ಇದು ಅಹಂಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ. ಇಂಥ ಅಹಂಕಾರ ಇಲ್ಲವೇ ಇಲ್ಲ ಒಳಗೆ. ಮತ್ತು ಅಹಂಕಾರ ಏನಂದರೆ, ಅಹಂ ಕರ್ತ, ನಾನೇ, ಒಳಗಿನಿಂದ ನಾನೇ ಮಾಡ್ತಾ ಇರುವವನು. ನಮಗೆ ಗೊತ್ತಿದೆಯಲ್ವ, ಆ ರೀತಿ ಇಲ್ಲವೇ ಇಲ್ಲ. ಮತ್ತು ನಾಹಂಕರ್ತ ಹರಿಕರ್ತ ಇಲ್ಲ. ಒಳಗಿನಿಂದ ಎಲ್ಲವನ್ನು ಕೂತು ನನ್ನೊಳಗೆ ಮಾಡಿಸ್ತಾ ಇರುವವನವನು, ಅವನು ಮಾಡಿಸಿದ್ದನ್ನು ಮಾಡ್ತಾ ಇರುವವನು ನಾನು. ನಾನು ಅಸ್ವತಂತ್ರ, ದೇವರು ಸ್ವತಂತ್ರ ಅನ್ನುವಂಥದ್ದು ಅವನಿಗೆ ಸ್ಪಷ್ಟವಾಗಿರ್ತದೆ. ಅದರಿಂದಾಗಿ ಅವನಿಗೆ ಯಾವತ್ತೂ ಅಹಂಕಾರ ಬರುವುದಿಲ್ಲ. ನಾನೇ ಮಾಡಿದ್ದು ಎನ್ನುವಂತಹ ಹಮ್ಮು ಅವನೊಳಗೆ ಇಲ್ಲವೇ ಇಲ್ಲ. ಮತ್ತೇನು ಅಂತ ಹೇಳಿದರೆ, ಬಲ ಅಂತ ಹೇಳಿದರೆ ನನ್ನದೇ ಬಲ, ಈ ರೀತಿ ಇಲ್ಲವೇ ಇಲ್ಲ ಅವನಿಗೆ ಯಾವತ್ತೂ ಕೂಡ. ಮತ್ತೇನು ಅಂತ ಹೇಳಿದರೆ ದರ್ಪ ಅಂತ ಹೇಳಿದರೆ ಒಳಗಿನಿಂದ ಹೆದರಿಕೆ, ಆದರೆ ಹೊರಗಿಂದ ತೋರಿಸಲ್ಲ. ಹೊರಗಿಂದ ಏನು ಅಂತ ಹೇಳಿದರೆ, ಇಲ್ಲ ನನಗೇನಿಲ್ಲ, ಆ ರೀತಿ, ಇದನ್ನು ದರ್ಪ ಅಂತ ಹೇಳ್ತೇವೆ. ಒಳಗಿನಿಂದ ಭಯ ಇದ್ದರೂ ಕೂಡ ಹೊರಗಿನಿಂದ ತಾನು ಏನು ಭಯ ಇಲ್ಲದ ಅವನಾಗೆ ತೋರಿಸ್ಕೊಳ್ಳೋದು, ಆ ರೀತಿ ಇಲ್ಲವೇ ಇಲ್ಲ. ಯಾಕಂತ ಹೇಳಿದರೆ ಅವನಿಗೆ ಒಳಗೂ ಭಯ ಇಲ್ಲ, ಹೊರಗೂ ಭಯ ಇಲ್ಲ. ಯಾಕಂತ ಹೇಳಿದರೆ ದೇವರನ್ನು ನಂಬಿದ್ದಾನೆ. ದೇವರನ್ನು ನಂಬಿದವನಿಗೆ, ದೇವರನ್ನು ಕಂಡವನಿಗೆ, ನನ್ನೊಳಗೆ ದೇವರು ನನ್ನ ಹತ್ತಿರವೇ ಇದ್ದಾನೆ ಅಂತ ಇರುವವನಿಗೆ ಭಯ ಇಲ್ಲಿಂದ. ಅದಕ್ಕೆ ಭಯಕ್ಕೆ ಅವಕಾಶವೇ ಇಲ್ಲ ನೋಡಿ. ಪ್ರಹ್ಲಾದನಿಗೆ ಹೊರಗೂ ಭಯ ಇಲ್ಲ, ಒಳಗೂ ಭಯ ಇಲ್ಲ. ಅದಕ್ಕೋಸ್ಕರ ನೀರೊಳಗೆ ತೊಗೊಂಡೋಗಿ ಮುಳುಗಿಸ್ಲಿ, ಆನೆಯನ್ನು ಕರ್ಕೊಂಬರಲಿ, ಹಾವಿನಿಂದ ಕಚ್ಚಿಸ್ಲಿ, ವಿಷ ಕೊಡಲಿ, ಏನು ಕೊಟ್ಟರು ಕೂಡ ಭಯವೇ ಇಲ್ಲ. ಯಾಕಂತ ಹೇಳಿದ್ರೆ ಒಳಗಿನಿಂದ ದೇವರನ್ನು ಕಂಡವನು. ಆ ಕಾರಣದಿಂದ ದರ್ಪವೂ ಇಲ್ಲ. ಇಲ್ಲದೇ ಇದ್ದರೆ ನಮ್ಮದೆಲ್ಲ ಈ ರೀತಿ ದರ್ಪ ಅಂದರೆ ಹೊರಗಿಂದ ನನಗೆ ಯಾವುದು ಭಯ ಇಲ್ಲ ಅಲ್ವಾ, ಯಾರ್ದು ಭಯ ಇಲ್ಲ, ಒಳಗೆ ಭಯ ಇದ್ದೇ ಇರ್ತದೆ. ಎಲ್ಲಿವರೆಗೆ ಮನುಷ್ಯನಿಗೆ ಸಾವು ಅನ್ನುವುದಿದೆ ಅಲ್ಲಿವರೆಗೆ ಭಯ ಅನ್ನೋದಿದ್ದೇ ಇದೆ. ಇವನು ಸಾವನ್ನು ಗೆದ್ದಿದ್ದಾನೆ, ಅದರಿಂದ ಇವನ ಸಾವೇ ಇವನ ಕೈಯಲ್ಲಿದೆ ಇವತ್ತು. ಯಾಕಂದರೆ ದೇವರ ಅನುಗ್ರಹದಿಂದಾಗಿ. ಅದರಿಂದಾಗಿ ದರ್ಪ ಇಲ್ಲ ಅವನಲ್ಲಿ. ಮತ್ತೇನೆಂದರೆ ಕಾಮ, ಆಸೆ, ಅದಿಲ್ವೇ ಇಲ್ಲ. ನಾವು ಹಿಂದೆ ಕೇಳಾಗಿದೆ ಅಲ್ವಾ. ಅದರಿಂದಾಗಿ ಇವನು ಅದು ಬೇಕು ಇದು ಬೇಕು, ಯಾವತ್ತಿಗೂ ಆ ಆಸೆ ಅನ್ನೋದು ಇವನೊಳಗೆ ಬರೋಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟ ಆಸೆ, ದೇವರ ಆಸೆ ಬಿಟ್ಟು ಇನ್ಯಾವುದೂ ಇಲ್ಲ. ಆಸೆ ಇಲ್ಲ ಅಂದರೆ ಸಿಟ್ಟು ಇಲ್ಲ, ಕ್ರೋಧವೂ ಇಲ್ಲ ಅವನಿಗೆ. ಯಾವತ್ತೂ ಕ್ರೋಧ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲ, ದೇವರ ಆಸೆ ಇದೆ. ಇವಾಗ ದೇವರ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೋಪ ಬರ್ತದೋ ಇಲ್ವೋ ಅವನಿಗೆ? ಆವಾಗ ಸಿಟ್ಟು ಮಾಡ್ಕೊಳ್ತಾನೆ ಇಲ್ವೋ? ಅದು ಕೂಡ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯಾರಾದರೂ ದೇವರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ರು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅವನಿಗೆ, ಅದನ್ನು ಮಾಡ್ತಾನೆ ಅವನು. ಯಾಕೆ ಅಂತ ಹೇಳಿದರೆ ಈ ರೀತಿ ದೇವರನ್ನು ಕಂಡ ಅಂತಹ ವ್ಯಕ್ತಿ ತಾನು ಸ್ಪಷ್ಟವಾದ ಜ್ಞಾನವುಳ್ಳವನಾಗಿರುತ್ತಾನೆ. ಅದಕ್ಕಾಗಿ ಯಾರು ದೇವರ ಬಗ್ಗೆ ತಪ್ಪು ಮಾತಾಡ್ತಾ ಇದ್ದಾನೆ ಅವನನ್ನು ಖಂಡಿಸ್ತಾನೆ.
ಸ್ಪಷ್ಟವಾದ ಮಾತುಗಳಿಂದ, ಅಂದರೆ ಕನ್ಫ್ಯೂಷನ್ ಇಲ್ಲ. ಇಲ್ವಾ ಗೊತ್ತು, ಇವನಿಗೆ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಅದನ್ನೆಲ್ಲ ಕಂಡುಕೊಂಡ್ಬಿಡ್ತಾನೆ ಅವನು. ಕೂಡಲೇ ಅವನ ಹತ್ರ ಮಾತಾಡಲಿಕ್ಕೆ ಹೋಗಲ್ಲ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ ಅಂಥವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆ ರೀತಿ ತಾನಿರ್ತಾನೆ. ಎಲ್ಲಿ ಯಾರನ್ನು, ಯಾಕಂದರೆ ಇವನಿಗೆ ತಪ್ಪು ತಿಳುವಳಿಕೆ ಇದೆ, ನಾನು ಅವ್ರ ತಪ್ಪು ತಿಳುವಳಿಕೆ ಸರಿ ಮಾಡಿದರೆ ಮತ್ತೆ ಸರಿ ಮಾರ್ಗಕ್ಕೆ ಬರ್ತದೆ ನೋಡಿ, ಅಂಥವ್ರನ್ನು ಖಂಡಿಸ್ತಾನೆ. ಈ ರೀತಿ ಏನು ಮಾಡಬೇಕು ಅಂತ ತಿಳ್ಕೊಂಡಿರುವುದರಿಂದಾಗಿ ಸಿಟ್ಟಿಗೆ ಅವಕಾಶವೇ ಇಲ್ಲ. ನಮಗೆ ಸಿಟ್ಟು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಹೇಳ್ತೇವಲ್ಲ, ಕೈಲಾಗದವನು ಮೈ ಪರಚಿಕೊಂಡ ಅಂತ. ಆ ರೀತಿ ನಮ್ಮ ಅಸಹಾಯಕತೆ ಅನ್ನೋದು ಸಿಟ್ಟಿನ ರೂಪದಿಂದ ಹೊರಗೆ ಬರ್ತದೆ ಅಷ್ಟೇ. ಯಾವತ್ತು ಯಾವುದನ್ನು ಬಯಸ್ತೇನೆ, ನಾನು ಬಯಸಿದ್ದಾಗೋಲ್ಲ, ಅವಾಗ ಸಿಟ್ಟು ಬರ್ತದೆ ಅಷ್ಟೇ. ಅಂದರೆ ಆಗದೇ ಇದ್ದಾಗ ಸಿಟ್ಟು, ಅವನಿಗೆ ಆಗೋಲ್ಲ ಅಂತ ಏನಿಲ್ಲ, ಹಾಗೆ ಆಗುತ್ತೆ ಅವನಿಗೆ. ಅದಕ್ಕಾಗಿ ಕೋಪಕ್ಕೆ ಅವಕಾಶ ಇಲ್ಲ. ಮತ್ತು ಪರಿಗ್ರಹ ಅಂತ ಹೇಳಿದ್ರೆ ಯಾವುದನ್ನು ಒಳಗೆ ತಗೊಳ್ಳಲ್ಲ ನೋಡಿ, ಯಾವುದನ್ನು ಒಳಗೆ ತಗೊಳ್ಳಲ್ಲ. ಅಂದರೆ ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಮೂಸಿದ್ದು, ತಿಂದಿದ್ದು ಏನಿದೆ ಎಲ್ಲವೂ ಹೊರಗಿಂದ ಹೊರಗೇನೆ. ಅಂದರೆ ಒಳಗೆ ತಗೊಳ್ಳೋದು ಅಂದರೆ ನೆನಪಿನಲ್ಲಿ ಇಟ್ಟುಕೊಳ್ಳೋದು. ಯಾವುದು ಅವನ ಈ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಯಾವುದೋ ಅವನ ನೆನಪಲ್ಲಿರಲ್ಲ, ದೇವರನ್ನೊಂದನ್ನು ಬಿಟ್ಟು. ಯಾಕೆ ನೆನಪಲ್ಲಿ ಇರಲ್ಲ ಅಂತ ಹೇಳಿದ್ರೆ ಅವನು ಇಟ್ಕೊಳ್ಳಲ್ಲ. ಹಾಗಂತ ಅವನಿಗೆ ಅಲ್ಜೀಮರ್ ರೋಗ ಬಂದಿದೆ ಅಂತ ಅರ್ಥ ಅಲ್ಲ, ಅಂದರೆ ಮರವಿನ ರೋಗ ಬಂದಿದೆ ಅಂತ ಅರ್ಥ ಅಲ್ಲ. ಮತ್ತೇನು ಅಂದರೆ ಉದ್ದೇಶಪೂರ್ವಕವಾಗಿ ಒಳಗೆ ನೆನಪಿಟ್ಟುಕೊಳ್ಳಲ್ಲ ಅವನು. ಯಾಕಂದರೆ ನೆನಪಿಟ್ಟುಕೊಂಡೆ ಅಂತ ಹೇಳಿದ್ರೆ ಮತ್ತೆ ಅದು ನನ್ನನ್ನು ಪ್ರಪಂಚದ ಹತ್ರ ಕರ್ಕೊಂಡು ಹೋಗ್ತದೆ ಅಂತ. ಅಲ್ಲ, ಅದು ಯಾಗ್ರಿ ಸಾಧ್ಯ? ನೆನಪಿಟ್ಕೊಳ್ಳದೆ ಇರಲಿಕ್ಕೆ ಹಾಗೆ ಸಾಧ್ಯ? ಅವನಿಗೆ ಸಾಧ್ಯ ಇದೆ, ಅದಕ್ಕೆ ಹೇಳ್ತಾ ಇರೋದು. ಅವನಿಗದು ಸಾಧ್ಯ ಇದೆ. ಯಾಕಂದರೆ ಅವನು ಈ ಜಗತ್ತನ್ನು ಬಯಸ್ತಾ ಇಲ್ಲ. ಅದಕ್ಕಾಗಿಯೇ ಅವನ ಜಗತ್ತಿನ ನೆನಪನ್ನು ಬಿಟ್ಟುಬಿಡ್ತಾನೆ. ನಾವು ಯಾವತ್ತೂ ಅಷ್ಟೇ, ಯಾವುದನ್ನು ಬಯಸ್ತೇವೋ ಅದರ ನೆನಪು ಒಳಗುಳಿತದೆ, ಯಾವುದನ್ನು ದ್ವೇಷಿಸ್ತೇವೋ ಅದರ ನೆನಪು ಒಳಗುಳಿತದೆ ನೋಡಿ. ನಮ್ಮ ಒಳಗೆ ಉಳಿಯುವ ನೆನಪುಗಳು ಎರಡು. ಒಂದು ನಾನು ಪ್ರೀತಿಸುವಂಥದ್ದು, ಒಂದು ನಾನು ದ್ವೇಷಿಸುವಂಥದ್ದು. ಎರಡೂ ಇಲ್ಲದೆ ಇದ್ದರೆ ನೆನಪುಳಿಯೋಲ್ಲ. ಅದಕ್ಕೆ ಈ ಭಗವದ್ಗೀತೆ ಕೇಳ್ತೇವೆ. ಭಗವದ್ಗೀತೆ ಕೇಳಿದ್ದು ಇವತ್ತು ಕೇಳಿ ನಾಳೆ ಮರ್ತೋಗುತ್ತೆ. ಕಾರಣ ಏನು ಅಂತ ಹೇಳಿದರೆ, ನನಗೆ ಇದರಲ್ಲಿ ಪ್ರೀತಿ ದ್ವೇಷ ಎರಡೂ ಇಲ್ಲ. ಅದಕ್ಕಾಗಿ ಇಲ್ವಾ, ಇದೇ ಈ ಭಗವದ್ಗೀತೆಯನ್ನು ನಾನು ಪ್ರೀತಿಯಿಂದ ಇಲ್ಲ, ಈ ಭಗವದ್ಗೀತೆಯನ್ನು ನಾನು ಕೇಳಲೇಬೇಕು, ಅರ್ಥ ಮಾಡಿಕೊಳ್ಳೇಬೇಕು ಅಂತ ಕೇಳಿದಾಗ ಅವಾಗ ನೆನಪಿನಲ್ಲಿ ಉಳಿತದೆ. ಅದೇ ಯಾವುದೋ ಒಂದು ಹರಟೆ ಮಾತು ಕೇಳಿದ್ದು ಇನ್ನೊಂದು ತಿಂಗಳಾದರೂ ನೆನಪು ಉಳಿತದೆ. ಕಾರಣ ಏನು ಅಂತ ಹೇಳಿದರೆ ಅದರಲ್ಲಿ ಆಸಕ್ತಿ ಇದೆ, ಅದು ಬೇಕು ಅಂತಿದೆ. ಯಾಕಂದರೆ ಈ ಪ್ರಪಂಚದಲ್ಲಿರುವುದರಿಂದಾಗಿ. ಹಾಗೆಯೇ ಇವನಿಗೆ ಈ ಪ್ರಪಂಚದ ಆಸಕ್ತಿಯೇ ಇಲ್ಲದೆ ಇರುವುದರಿಂದಾಗಿ ಯಾವುದನ್ನು ಒಳಗೆ ಇಟ್ಕೊಳ್ಳಲ್ಲ ಅವನು. ಅದಕ್ಕಾಗಿ ಯಾವುದನ್ನು ಸ್ವೀಕಾರ ಮಾಡೋಲ್ಲ ಅವನು. ಹೊರಗಿಂದ ಹೊರಗೆ ಎಲ್ಲವೂ ಕೂಡ. ಅದಕ್ಕೆ ಕಣ್ಣಿಂದ ನೋಡುವುದು, ಹೊರಗಿಂದ ನೋಡುವುದಷ್ಟೇ. ಕಿವಿಯಿಂದ ಕೇಳುವುದಷ್ಟೇ ಹೊರತು ಯಾವುದು ಒಳಗೆ ಹೋಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ಪರಿಗ್ರಹ ಇಲ್ಲ ಅವನಲ್ಲಿ. ವಿಮುಚ್ಯ ನಿರ್ಮಮಃ ಶಾಂತಃ. ಇದನ್ನೆಲ್ಲ ಮುಚ್ಚಿ ಬಿಟ್ಟುಬಿಡ್ತಾನೆ ಅವನು. ಏನು ಮಾಡ್ತಾನೆ? ನಿರ್ಮಮಃ. ಮಮಕಾರ ಅನ್ನೋದಿಲ್ಲ, ನಂದು ಇಲ್ಲವೇ ಇಲ್ಲ. ಈ ಮಮಕಾರ ಅನ್ನುವುದನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೆ. ಅದರಿಂದಾಗಿಯೇ ಒಳಗಿನಿಂದ ಶಾಂತವಾಗಿದ್ದಾನೆ ಅಂತ ಹೇಳಿದರೆ, ನೀವು ಏನೇ ಮಾಡಿದರೂ ಕೂಡ ಅವನಿಗೆ ಕೋಪ ಬರೆಸ್ಲಿಕ್ಕಾಗಲ್ಲ. ನೀವು ಏನೇ ಮಾಡಿದರೂ ಕೂಡ ಅವನಿಗೆ ದುಃಖ ಬರೆಸ್ಲಿಕ್ಕಾಗಲ್ಲ. ನೀವು ಏನೇ ಮಾಡಿದರೂ ಕೂಡ ಅವನಿಗೆ ಕಷ್ಟ ಕೊಡಲಿಕ್ಕಾಗಲ್ಲ ನೋಡಿ. ಇಂಥ ಪರಿಸ್ಥಿತಿ ಇದನ್ನು ನಾವು ಸ್ಪಷ್ಟವಾಗಿ ಜಡಭರತನಲ್ಲಿ ನೋಡ್ತೇವೆ. ಭಾಗವತದಲ್ಲಿ ಏನು ಮಾಡಿದರೂ ನೋಡಿ, ಅವನಿಗೆ ಯಾರೂ ಬೇಜಾರು ಮಾಡಲಿಕ್ಕಾಗಲ್ಲ, ಅವನಿಗೆ ದುಃಖ ಕೊಡಲಿಕ್ಕಾಗಲ್ಲ, ಕಷ್ಟ ಕೊಡಲಿಕ್ಕಾಗಲ್ಲ. ಯಾಕಂದರೆ ಆ ಸ್ಥಿತಿಯನ್ನೆಲ್ಲ ಮೀರಿ ನಿಂತವನು. ಅದಕ್ಕಾಗಿಯೇ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳ್ತಾನೆ. ಇಂತಹ ವ್ಯಕ್ತಿ ಯಾವ ರೀತಿ ಅವನು ಆಗ್ತಾನೆ ಅಂತೇಳಿದರೆ, ಸಮರ್ಥನಾಗ್ತಾನೆ ಅಂತೇಳಿದರೆ, ಬ್ರಹ್ಮಭೂಯಾಯ ಅಂದರೆ ಭಗವಂತನಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಅವನು ಸಾಧ್ಯವಾಗ್ತಾನೆ. ಇದು ಆಗಬೇಕಾದದ್ದು ಜೀವನದಲ್ಲಿ. ಅಂದರೆ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸುವುದು ಅಂತೇಳಿದರೆ, ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸದೆ ಅವನು ದೇವರನ್ನು ಕಣ್ಣ ಅಂತೇಳಿದರೆ, ಹೌದು, ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಅವನವಾಗ ಪ್ರಯತ್ನ ಪಡ್ತಾ ಇದ್ದ. ಅಂದರೆ ಪ್ರಯತ್ನ ಪಟ್ಟು ದೇವರಲ್ಲಿ ಮನಸ್ಸನ್ನು ನಿಲ್ಲಿಸಿದ್ದವನು. ಆದರೆ ಈಗ ಹಾಗಲ್ಲ. ಈಗೇನಂತ ಹೇಳಿದರೆ ಆಟೋಮೆಟಿಕಲಿ ಮನಸ್ಸು ದೇವರಲ್ಲಿ ನಿಲ್ತಾ ಇದೆ. 24 ಗಂಟೆಯೂ ಕೂಡ ಅವನ ಮನಸ್ಸು ದೇವರಲ್ಲೇ ನಿಂತುಬಿಟ್ಟಿದೆ ಇವಾಗ. ಅದು ಬಿಟ್ಟು ಬೇರೆಯೋ ಅಂದರೆ ಸಹಜವಾಗಿ ಮನಸ್ಸು ದೇವರನ್ನು ನಿಂತಿದೆ, ದೇವರನ್ನು ಬಯಸ್ತಾ ಇದೆ, ದೇವರಿಗೆ ಇಷ್ಟ ಆಗಿದ್ದಾನೆ, ದೇವರು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ, ಈ ರೀತಿ ಆಗಿದ್ದಾನೆ.
ಹೌದು, ಇಂಥ ಸ್ಥಿತಿಯನ್ನು ಹೊಂದಿದ ಮೇಲೆ ಅವನೇನು ಆಗುತ್ತೆ ಅದನ್ನು ಕೃಷ್ಣ ತಿಳಿಸ್ಕೊಂಡು ಬರ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.